श्रीगुरुभ्यो नमः परमगुरुभ्यो नमः श्रीमदानन्दतीर्थ भगवत्पादाचार्य गुरुभ्यो नमः हरि ओम् जन्माद्यस्य यतोऽन्वयादितरतश्च अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांष्टहस्तचरणश्रवणत्वगादीन् प्राणान् नमो भगवते पुरुषाय तुभ्यम् सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते धर्म विज्ञान वैराग्य परमैश्वर्य शालिनः आनंदतीर्थ भगवत्पादान् वन्दे निरन्तरम् भवति यदनुभावानेन मूकोऽपि वाग्मी जडमतिरविदन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिं मानसे च नौमिन्याय सुधादिवृज्जयमुनीं श्रीपादराट् सन्मणीं व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरुं वैदग्ध्यवारां विधि श्री सत्यव्रतराघवेन्द्रमुनिपान् सद्बोधसत्यानपान् सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान् नौमिन्याय सुधारताम् शास्त्रेषु पारदृश्वान् शास्त्रज्ञेषु च वत्सलम् दीनभक्तोद्धारकरं सत्यात्मां गुरुं भजे मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं श्रीगुरुभ्यो नमः हरि ओम् स्वस्तिस्तु अशेषसन्मङ्गलानि भवन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते अद्य कथा प्रसक्तौ किञ्चित् पूर्वप्रसक्तप्रमेयानुवादः ಪ್ರಹ್ಲಾದರಾಜರ ಹಿತನುಡಿಗಳನ್ನು ಕೇಳಿದಂತಹ ದೈತ್ಯ ಬಾಲಕರು ಪ್ರಹ್ಲಾದರಾಜನಿಗೆ ಪ್ರಶ್ನೆ ಮಾಡ್ತಾರೆ. ಪ್ರಹ್ಲಾದ ತ್ವಂ ವಯಂ ಚಾಪಿ ನತ್ಯೇಯಂ ವಿದ್ಮಹೇ ಗುರುಂ ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಂ ನಾಪಿ ಈಶ್ವರಃ ಇತ್ಯಾದಿಯಾಗಿ ಅಲ್ಲಿ ಹೇಳ್ತಾರೆ. ನಾವು ಕೂಡ ಇಲ್ಲೇ ಗುರುಕುಲದಲ್ಲೇ ಇದ್ದವರು, ಆದರೆ ನಾವು ಯಾವ ವಿಚಾರಗಳನ್ನು ತಿಳಿದಿಲ್ಲ. ನೀನೇನು ನಮಗಾಗಿ ಹೇಳ್ತಾ ಇದ್ದಿ, ಈ ಯಾವ ವಿಚಾರಗಳನ್ನು ಕೂಡ ನಮಗೆ ಗೊತ್ತೇ ಇಲ್ಲ. ಅದರಿಂದ ಚಿಂತಿನ ಸಂಶಯಂ ಸೌಮ್ಯ ಸ್ಯಾಚೆ ವಿಸಂಬ ಕಾರಣ, ಈ ಎಲ್ಲಿಂದ ಬಂತ ನಿನಗೆ ಈ ಎಲ್ಲ ಜ್ಞಾನ ಅಂತ ಹೇಳಿದಾಗ, ಆಗ ನಿನ್ನೆ ನಾವು ತಿಳಿದ ಹಾಗೆ ನಾರದರ ಅನುಗ್ರಹದಿಂದ ಪ್ರಹ್ಲಾದರಾಜನಿಗೆ ವಿಶೇಷವಾದಂತಹ ಜ್ಞಾನದ ಪ್ರಾಪ್ತಿಯಾಗಿದೆ. ಆದ್ದರಿಂದ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ನಾರದರು ನಮ್ಮ ತಾಯಿಗೆ ತಿಳಿಸಿದ್ದಾರೆ, ಗರ್ಭಿಣಿಯಾಗಿರುವ ನಾನು ನಮ್ಮ ತಾಯಿಯ ಗರ್ಭದಲ್ಲಿರುವಾಗಲೇ ನಾರದರು ನನ್ನನ್ನೇ ಉದ್ದೇಶಿಸಿಕೊಂಡು ಹೇಳಿದಂತಹ ವಿಚಾರಗಳು ಅವರ ಪೂರ್ಣ ಅನುಗ್ರಹದಿಂದ ನನಗೆ ನೆನಪಿವೆ. ನಮ್ಮ ತಾಯಿಗೆ ನೆನಪಿಲ್ಲ. ತತ್ತು ಕಾಲಸ್ಯ ದೀರ್ಘತ್ವ ಸ್ತ್ರೀತ್ವ ಮಾತು ತಿರೋಧತೆ, ಅವು ತಿರೋಧಾನ ಹೊಂದಿವೆ. ನಮ್ಮ ತಾಯಿಗೆ ನೆನಪಿಲ್ಲ,
ಆದರೆ ಋಷಿನ ಅನುಗೃಹೀತಮ್ಮ ನ ಅಧುನಾ ವ್ಯಜಹಾತ್ ಸ್ಮೃತಿ. ಆ ಋಷಿಗಳ ಅನುಗ್ರಹದಿಂದ ನನಗಿನ್ನೂ ಅವು ಸ್ಮರಣೆಯಲ್ಲಿವೆ ಅಂತ ಹೇಳ್ತಾರೆ. ಪ್ರಹ್ಲಾದರಾಜರು ಆ ಋಷಿಗಳ ಅನುಗ್ರಹ, ನಾರದರ ಅನುಗ್ರಹವನ್ನ ಚಿಂತಿಸ್ತಾ ಇದ್ದಾರೆ. ನನಗೆ ಎಲ್ಲ ಗೊತ್ತು ಅಂತಲ್ಲ, ಗುರುಗಳ ಅನುಗ್ರಹದಿಂದ ನೆನಪಾಗ್ತದೆ. ನಮಗೆ ತಿಳಿದದ್ದು ನೆನಪಾಗಬೇಕಾದ್ರೆ ಗುರುಗಳ ಅನುಗ್ರಹ ಆಗ್ಬೇಕು, ಇಲ್ಲ ಅಂದ್ರೆ ನೆನಪೇ ಆಗುದಿಲ್ಲ. ಬೇಕಾದ ತಿಳಿದಿರ್ಲಿ. ಎಂತಹ ಏಳ ಮೂಕನೂ ಕೂಡ ವಾಗ್ಮಿ ಆಗ್ಬಿಡ್ತಾನೆ ಗುರುಗಳ ಅನುಗ್ರಹದಿಂದ. ಅಂಥವನು ಎಂತಹ ವಾಗ್ಮಿಯೂ ಕೂಡ ಗುರುಗಳ ಅನುಗ್ರಹ ಇಲ್ಲ ಅಂತ ಆದ್ರೆ ಮೂಕನಾಗಿ ಬಿಡ್ತಾನೆ. ಬಹಳ ಎಚ್ಚರದಿಂದ ಇರಬೇಕು. ಅದನ್ನ ನಾರದರ ಗುರುಗಳ ವಿಷಯದಲ್ಲಿ ಪ್ರಹ್ಲಾದರಾಜರಿಗೆ ಎಂಥ ಭಕ್ತಿ ಎನ್ನುವುದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನನಗೆಲ್ಲ ನೆನಪಿದ್ದದ್ದು ನಾರದರ ಅನುಗ್ರಹದಿಂದ, ಇಲ್ಲಾಂದ್ರೆ ಎಲ್ಲಿ ನೆನಪಿಡ್ತದೆ. ಅದರಿಂದ ನೀವು ಕೂಡ ಭಗವತಾಮಪಿ ಭೂಯಾನ್ಮೆ ನೋಡಿ, ಆ ನಾರದರ ಭಕ್ತಿಯ ಸಂದೇಶ, ಭಕ್ತಿಯ ಉಪದೇಶದಿಂದ, ಅವರ ಅನುಗ್ರಹದಿಂದ ನನ್ನಲ್ಲಿಯೂ ಕೂಡ ಭಗವದ್ಭಕ್ತಿ ಅದು ಒಡಮೂಡಿದೆ, ಪ್ರಾಪ್ತಿಯಾಗಿದೆ. ಆ ಭಕ್ತಿಯ ಬಲದಿಂದಲೇ ನಾನು ಎಂತಹ ಮರಣೋಪಾಯಗಳಿಂದ ನನ್ನನ್ನು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾನು ಮೃತನಾಗಿಲ್ಲ. ನೋಡಿ ಎಂಥ ಮಾತು ಹೇಳ್ತಾರೆ ಪ್ರಹ್ಲಾದರಾಜರು. ಮಕ್ಕಳಿಗೆಲ್ಲ ಹೇಳ್ತಾರೆ, ಆನೆಯ ಕಾಲಿನಲ್ಲಿ ನನ್ನನ್ನು ತುಳಿಸಿದ ನಮ್ಮ ತಂದೆ, ನಾನು ಬದುಕಿ ಬಂದೆ, ಏನೂ ಆಗಲಿಲ್ಲ ನನಗೆ. ಯಾಕೆ? ಭಗವಂತನ ದಯೆ, ಭಗವಂತನ ರಕ್ಷಣೆ. ಅಗ್ನಿಯಲ್ಲಿ ಹಾಕಿದ್ರೆ ಅಗ್ನಿ ನನಗೆ ಸುಡಲಿಲ್ಲ, ಅದು ಭಗವಂತನ ದಯೆ. ಎಲ್ಲ ಹೇಳ್ತಾರೆ, ಪ್ರಾತ್ಯಕ್ಷಿಕವಾಗಿ ತೋರಿಸ್ತಾರೆ. ಪ್ರಹ್ಲಾದರಾಜರ ಮಾತುಗಳಿಗೆ ಸುಮ್ಮನೆ ಹೇಳಿದ್ದಲ್ಲ, ಅನುಭವ ಇದೆ. ಎಲ್ಲ ದೈತ್ಯ ಬಾಲಕರು ಕಂಡಿದ್ದಾರೆ. ಆ ಪ್ರಹ್ಲಾದರಾಜರಿಗೆ ನಾನಾ ವಿಧವಾದ ಉಪದ್ರವಗಳನ್ನ ಹಿರಣ್ಯಕಶಿಪು ಕೊಟ್ಟದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಮೃತನಾಗದೆ ಅವನು ಬದುಕಿದ್ದೂ ಗೊತ್ತಿದೆ. ಈ ಹಿಂದೆ ಎಲ್ಲ ಉಪಾಯಗಳಾಗಿ ಹೋಗಿವೆ. ಉಪವಾಸ ಹಾಕಿದ್ರೂ ಬದುಕಿದೆ ನಾನು. ಪ್ರಹ್ಲಾದರಾಜರು ದೈತ್ಯ ಬಾಲಕನಿಗೆ ಹೇಳ್ತಾ ಇದ್ದಾರೆ, ನಾನು ನೋಡಿ ಆ ಭಗವಂತನ ದಯೆಯಿಂದ ನಾನು ಬದುಕಿದ್ದೆ, ಭಗವಂತನ ದಯೆ ನನ್ನನ್ನ ರಕ್ಷಣೆ ಮಾಡಿದೆ. ಆದ್ದರಿಂದ ನೀವು ಕೂಡ ನನ್ನ ಮಾತಿನಲ್ಲಿ ಶ್ರದ್ಧೆ ಇಟ್ಟರೆ, ನಾನು ಹೇಳಿದ ಇಷ್ಟೊತ್ತರವರೆಗೂ ನಾನು ಹೇಳಿದ ಏನೇನು ಮಾತುಗಳಿವೆ ಅವುಗಳ ಮೇಲೆ ಶ್ರದ್ಧೆಯನ್ನು ಇಡಿ, ಭಕ್ತಿಯಲ್ಲಿ ಶ್ರದ್ಧೆಯನ್ನು ಇಡಿ. ಆಗ ನೀವು ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ನೋಡಿ, ಇಷ್ಟು ಹೇಳಿದಾಗ ಹೌದು ಅಂತ ಅನಿಸದೇ ಇರುತ್ತದ. ಪ್ರಹ್ಲಾದರಾಜರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನು, ತಾವು ಭಗವಂತನಿಂದ ರಕ್ಷಿತವಾದ ಅನೇಕ ಘಟನೆಗಳನ್ನ ಆ ಬಾಲಕರಿಗೆ ಹೇಳುವ ಮೂಲಕ ಭಕ್ತಿಯನ್ನ ದೃಢಪಡಿಸ್ತಾ ಇದ್ದಾರೆ, ಭಕ್ತಿಯ ರಕ್ಷಣೆಯನ್ನ ದೃಢಪಡಿಸ್ತಾ ಇದ್ದಾರೆ. ಆದ್ದರಿಂದ ಮಕ್ಕಳೇ, ತಸ್ಮಾತ್ ಭಗವದ್ಭಿಃ ಕರ್ತವ್ಯ, ನೀವು ಏನ್ ಮಾಡಬೇಕು? ಗುರು ಶುಶ್ರೂಷಯ. ಫಸ್ಟ್ ಏನ್ ಮಾಡ್ರಿ ನೀವು? ದೈತ್ಯ ಬಾಲಕರಿಗೆ ಹೇಳುವ ಮೂಲಕ ನಮಗೆಲ್ಲ ಹೇಳ್ತಾ ಇದ್ದಾರೆ. ಏನು? ಗುರು ಶುಶ್ರೂಷಯ ಭಕ್ತ್ಯ ಸರ್ವ ಲಾಭಾರ್ಪಣೆಯ ಚ. ಗುರು ಶುಶ್ರೂಷ ಮೊದಲೇದು, ಮತ್ತು ಭಕ್ತಿಯಿಂದ ಸರ್ವವನ್ನೂ ಕೂಡ ಭಗವಂತನಿಗೆ ಅರ್ಪಣೆಯನ್ನು ಮಾಡುವಂತಹದ್ದು. ಮತ್ತು ಸಂಗೇನ ಸಾಧು ಭಕ್ತ, ಸಾಧು ಸಜ್ಜನರ ಭಗವದ್ಭಕ್ತರ ಸಂಘ. ಸಂಗೇನ ಸಾಧು ಭಕ್ತಾನ ಈಶ್ವರಾರಾಧನೆಯ ಚ. ನೋಡಿ, ಒಂದೊಂದು ಸ್ಟೆಪ್. ಗುರು ಶುಶ್ರೂಷ, ಭಕ್ತಿಯಿಂದ ಭಗವಂತನ ಚರಣಗಳಲ್ಲಿ ಸರ್ವ ಲಾಭವನ್ನು ಕೂಡ ಸಮರ್ಪಣೆಯನ್ನು ಮಾಡೋದು. ನಮಗಾದ ಲಾಭಗಳು ಏನೇನು ಲಾಭ ಆಗಿದೆ? ಮೊದಲೇದು ಈ ದೇಹ, ಅದು ಎಂಥ ದೇಹ? ವೈಷ್ಣವ ದೇಹ, ವಿಷ್ಣು ಭಕ್ತಿಯನ್ನು ಮಾಡಲಿಕ್ಕೆ ಅಧಿಕಾರವುಳ್ಳಂತಹ ದೇಹ. ಇಂದ್ರಿಯಗಳು ಎಲ್ಲ ಲಾಭ ಆಗಿದೆ. ನಮಗಾಗಿ ಪರಮಾತ್ಮ ಏನೇನು ಕೊಟ್ಟಿದ್ದಾನೆ ಎಲ್ಲವನ್ನೂ ಅವನಿಗೆ ಅರ್ಪಣೆಯನ್ನು ಮಾಡುವುದು. ಇದು ಮೂರನೇದು. ಇನ್ನು ನಾಲ್ಕನೇದು ಸಂಗೇನ ಸಾಧು ಭಕ್ತಾನ, ಸಾಧು ಸಜ್ಜನರ ಸಂಘ. ಆಮೇಲೆ ಈಶ್ವರ ಆರಾಧನೆಯ ಚ, ಭಗವಂತನ ಆರಾಧನಾ. ಇನ್ನೊಂದು ಅನುಸಂಧಾನ, ಹರಿಹಿ ಸರ್ವೇಷು ಭೂತೇಷು ಭಗವಾನ್ ಆಸ್ತೆ ಈಶ್ವರ. ಎಲ್ಲ ಕಡೆಗೂ ಭಗವಂತ ಇದ್ದಾನೆ, ಎಲ್ಲ ಜೀವರಾಶಿಗಳಲ್ಲಿಯೂ ಭಗವಂತ ಇದ್ದಾನೆ ಅಂತ ಹೇಳಿ
ಭೂತಾನಿ ಮನಸ ತಾವೈಹಿ ತೈಹಿ ಸಾಧು ಮಾನಯೇ. ಆ ಎಲ್ಲಾ ಜೀವರಾಶಿಗಳಿಗೂ ಅವರಿಗೆ ಏನು ಬೇಕೋ ಅವರಿಗೆ ಅದನ್ನ ಕೊಡುವುದು ಕೂಡ ಭಗವಂತನ ಪೂಜೆ. ಏವಂ ನಿರ್ಜಿತ ಷಡ್ವರ್ಗೀ ಕ್ರಿಯತೆ ಭಕ್ತಿ ಈಶ್ವರೇ. ಹೀಗೆ ಯಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೋ ಆ ಭಗವಂತನ ರಕ್ಷಣೆ ಅವರಿಗೆ ಸಿಗ್ತದೆ. ನೋಡಿ, ಗುರು ಶುಶ್ರೂಷ ಮತ್ತು ಶ್ರದ್ಧೆಯ ತತ್ಕಥಾಯಾಂಚ. ಭಗವಂತನ ಕಥೆಯಲ್ಲಿ ಶ್ರದ್ಧೆ, ಇದು ಬಹಳ ಮಹತ್ವದ್ದು. ಶ್ರದ್ಧೆಯ ತತ್ಕಥಾಯಾಂಚ ಕೀರ್ತನೈ ಗುಣಕರ್ಮಣ. ಪರಮಾತ್ಮನ ಗುಣ ಮತ್ತು ಕರ್ಮಗಳನ್ನ ಕೀರ್ತನೆ ಮಾಡು. ಆಮೇಲೆ ತತ್ಪಾದಾಂಬುಧ ಧ್ಯಾನ, ಪರಮಾತ್ಮನ ಪಾದಾರವಿಂದಗಳ ಧ್ಯಾನ. ತಲ್ಲಿಂಗೇಕ್ಷಣ ಅರ್ಹಣಾದಿವಿ, ಅವನ ಲಿಂಗ, ಲಿಂಗ ಅಂದ್ರೆ ಮೂರ್ತಿ, ಪರಮಾತ್ಮನ ವಿಗ್ರಹಗಳನ್ನ ನೋಡುವುದು, ಪರಮಾತ್ಮನನ್ನ ನೋಡುವುದು, ಅದು ಒಂದು ಭಕ್ತಿಯ ಲಕ್ಷಣ. ಹೀಗೆ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ನಮಗೆ ಪ್ರಹ್ಲಾದರಾಜರು ಉಪದೇಶ ಮಾಡ್ತಾ ಇದ್ದಾರೆ. ಇಷ್ಟು ಮಾಡ್ತಾ ಹೋಗ್ಬೇಕು, ಇವೆಲ್ಲ ಪ್ರಾರಂಭಿಕ ಹಂತ. ಆದ್ದರಿಂದ ಏವಂ ನಿರ್ಜಿತ ಷಡ್ವರ್ಗೈ ಕ್ರಿಯತೆ ಭಕ್ತಿ ಈಶ್ವರೇ ವಾಸುದೇವೇ ಭಗವತಿ ಯಯ. ಇಂತಹ ಭಕ್ತಿಯಿಂದ ಭಗವಂತ ನಮ್ಮ ಮೇಲೆ ಪ್ರೀತಿಯನ್ನು ಮಾಡ್ತಾನೆ. ಭಗವಂತ ನಮ್ಮ ಮೇಲೆ ಪ್ರೀತಿಯನ್ನು ಮಾಡಬೇಕಾದ್ರೆ ಇಷ್ಟೆಲ್ಲ ಅಂಶಗಳಿವೆ. ಅದನ್ನ ಮಾಡಿಸ್ತಾ ಇದ್ದಾರೆ ಪ್ರಹ್ಲಾದರಾಜರು. ಆದ್ದರಿಂದ ಇಷ್ಟೆಲ್ಲ ಹೇಳಿ ತಥೋ ಹರೋ ಭಗವತಿ ಭಕ್ತಿಂ ಕುರುತ ದಾನವಾಹ. ಹೇ ದಾನವರೇ, ನೀವೆಲ್ಲ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ. ಸರ್ವಭೂತಾತ್ಮನಿ ಈಶ್ವರೇ, ಸಮರ್ಥನಾದ ಪರಮಾತ್ಮನಲ್ಲಿ ನೀವು ವಿಶೇಷವಾದ ಭಕ್ತಿಯನ್ನ ಮಾಡ್ರಿ. ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ, ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಎಲ್ಲ ಜನರು ಕೂಡ ಭಕ್ತಿಯನ್ನ ಭಗವಂತನಲ್ಲಿ ಮಾಡಿದರೆ ಆಗ ಸರ್ವತ್ರ ತದೀಕ್ಷಣಂ ಏಕಾಂತ ಭಕ್ತಿ ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ ಇತ್ಯಾದಿಯಾಗಿ ಭಕ್ತಿಯ ಲಕ್ಷಣಗಳನ್ನೆಲ್ಲ ಹೇಳಿ ಆ ಭಕ್ತಿ ಸಿದ್ಧಾಂತವನ್ನ ಪ್ರಹ್ಲಾದರಾಜರು ಆ ಬಾಲಕರಿಗೆ ನೀಡುತ್ತಾ ಇದ್ದಾರೆ. ಮುಂದೆ ನಾರದರು ಯುಧಿಷ್ಠಿರನಿಗೆ ಹೇಳ್ತಾ ಅಥ ದೈತ್ಯ ಸುತಾಸನವೇ ಶ್ರುತ್ವಾ ತದನುವರ್ಣಿತಂ. ಆ ಪ್ರಹ್ಲಾದರಾಜರು ಅನುವರ್ಣನೆ ಮಾಡಿದಂತೆ ಜಗುರು ಅದನ್ನು ಸ್ವೀಕಾರ ಮಾಡಿದರು. ಗುರು ಅನುಶಿಕ್ಷಿತಂ ನೈವ ಗುರು ಅನುಶಿಕ್ಷಿತಂ. ಗುರುಗಳಾದಂತಹ ಷಂಡಾಮರ್ಕರು ಹೇಳಿಕೊಟ್ಟಂತಹ ಪಾಠ ಅವರಿಗೆ ಹಿಡಿಸಲೇ ಇಲ್ಲ. ಕಿಂತು ಪ್ರಹ್ಲಾದರಾಜರು ಹೇಳಿದ ವಿಚಾರಗಳೇ ಈ ಎಲ್ಲ ಹೇಳಿದಂತಹ ನಿನ್ನೆ ತಿಳಿದು ಇವತ್ತು ತಿಳಿದ್ರಲ್ಲ, ಈ ವಿಚಾರಗಳೇ ಅವರಿಗೆಲ್ಲರಿಗೂ ಮನಸ್ಸಿಗೆ ಆಕರ್ಷಣೆ ಆಗಿದೆ. ಶ್ರುತ್ವಾ ತದಪ್ರಿಯಂ ದೈತ್ಯೋ ದುಸ್ಸಹಂ ತನಯಾನಯ. ಅದನ್ನೆಲ್ಲವನ್ನು ಕೂಡ ಹೋಗಿ ಭೀತಃ ತ್ವಯಿತಃ ರಾಜ್ಞಃ ಆವೇರಯದ್ಯಥಾ, ಓಡಿ ಹೋಗಿ ಹೇಳಿಬಿಟ್ರು. ಈ ತರಹ ಎಲ್ಲ ಬಾಲಕರ ಮನಸ್ಸನ್ನ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ ಪ್ರಹ್ಲಾದ ಅಂತ ಹೇಳಿ ಭೀತರಾಗಿ ಆ ಗುರುಗಳು ಇಬ್ಬರು ಷಂಡಾಮರ್ಕರು ನಾವು ಪಾಠಕ್ಕೆ ಕರೆದ್ರೆ ಬರ್ತಾನೆ ಇಲ್ಲ ಮಕ್ಕಳು, ಏನ್ ಮಾಡೋಣ, ನಿನಗೆ ಬಿಟ್ಟರು, ನೀನೇನಾದ್ರೂ ಮಾಡ ಅಂತ ಹೇಳಿ ಪ್ರಹ್ಲಾದರಾಜರ ಎಲ್ಲ ವಿಚಾರಗಳನ್ನು ಅವನ ತಂದೆಯಾದ ಹಿರಣ್ಯಕೃಷ್ಣನಿಗೆ ತಿಳಿಸುವ ಒಂದು ಸಂದರ್ಭ. ಆಗ ಶ್ರುತ್ವಾ ತದಪ್ರಿಯಂ ದೈತ್ಯಃ ದುಸ್ಸಹಂ ತನಯಾನಯಂ ಕೋಪೋಜ್ವಲ ಚಲದ್ಗಾತ್ರಃ ಪುತ್ರಂ ಹಂತುಂ ಅನೋದಧೇ. ಆಗ ಹೈ ಕೋಪದಿಂದ ಚಲನೆ ಆಗ್ತಾ ಇದೆ, ಕಂಪಿಸ್ತಾ ಇದ್ದಾನೆ. ಕೋಪ ಮೈಯಲ್ಲಿ ಬಂದಿದೆ, ಕ್ರೋಧ, ಇವನನ್ನ ಸಂಹಾರ ಮಾಡಿಬಿಡುತ್ತೇವೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದಾನೆ. ಈ ಪ್ರಹ್ಲಾದನನ್ನ ನಾನೇ ಸಂಹಾರ ಮಾಡಿಬಿಡುತ್ತೇನೆ, ನೋಡೋಣ ಅಂತ ಹೇಳಿ ಅವನನ್ನು ಕರೀತಾ ಇದ್ದಾನೆ. ಕರೆದು ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾಧಮ ಬೈತಾ ಇದ್ದಾನೆ. ಹೇ ಕುಲಭೇದಕರ, ಕುಲವನ್ನೇ ನಾಶ ಮಾಡ್ತಾ ಇದೀಯ ಅಧಮ, ದುರ್ವಿನೀತ, ತಂದೆಯ ಮುಂದೆ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ಸ್ತಬ್ಧಂ ಮತ್ ಶಾಸನೋದ್ಧೃತಂ, ನನ್ನ ಶಾಸನವನ್ನೇ ನೀನು ಮೀರಿ ನಡೀತಾ ಇದೀಯ. ನನಗೆ ವಿರುದ್ಧವಾದ ವಿಚಾರಗಳನ್ನೇ ನೀನು ಮತ್ತೆ ನಂಬಿತಾ ಇದೀಯಾ, ಅದನ್ನ ಕಾರ್ಯಗತ ಮಾಡ್ತಾ ಇದೀಯಾ. ನೇಷ್ಯೇ ವಾದ್ಯ ಯಮಕ್ಷಯಂ, ಇನ್ನ
ಇವತ್ತು ಯಮನ ಹತ್ತಿರ ಕಳಿಸ್ತೇವೆ, ನೀನು ಸಂಹಾರ ಮಾಡಿಬಿಡುತ್ತೇವೆ. ಯಾರಂತ ತಿಳ್ಕೊಂಡಿದ್ದೀಯ ನಾನು? ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾಃ ಸಹೇಶ್ವರಾಃ. ನಾನು ಸಿಟ್ಟಿಗೆ ಬಂದರೆ 3 ಲೋಕಗಳು ಕಂಪಿಸಿ ಬಿಡ್ತಾರೆ. ಅಂಥದ್ದು ನನ್ನ ಎದುರು ಎಷ್ಟು ನೀನು ದೃಢತನವನ್ನು ಮಾಡ್ತಾ ಇದ್ದೀನಿ. ಈ ಮೂಢ ಶಾಸನ, ನನ್ನ ಶಾಸನವನ್ನ ಯಾರ ಬಲದಿಂದ ಅತಿಕ್ರಮಣ ಮಾಡ್ತಾ ಇದ್ದೀನಿ? ನಿನಗೆ ಯಾರು ಬಲ ಕೊಟ್ಟವರು? ಕಿಂ ಬಲ ಅತ್ಯಯ, ಯಾರು ನಿನಗೆ ಬಲ ಹೇಳು ಅಂತ ಹೇಳಿದಾಗ ಪ್ರಹ್ಲಾದ ರಾಜರಂತಾರೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸ ವೈ ಬಲಂ ಬಲಿನಾಂ ಚಾಪರೇಷಾಂ ಪರಾಮವೇಮಿ ಸ್ಥಿರಜಂಗಮಾಯೇ ಪ್ರಬ್ರಹ್ಮಾವದಯೋ ಯೇನ ವಶಂ ಪ್ರಣೀತಾಃ. ತಂದೆ, ನ ಕೇವಲ ಮೇ, ನನಗಷ್ಟೇ ಬಲ ಬಂದದ್ದಲ್ಲ, ಭವತಶ್ಚ, ನಿನಗೂ ಕೂಡ ಬಲ ಇದೆ. 3 ಲೋಕಗಳನ್ನ ಆಳ್ತಾ ಇದ್ದೇನೆ ಅಂತ ಏನು ಭಾರಿ ನಾನು ಬಲಿಷ್ಠ ಅನ್ಕೋತಾ ಇದೆಯಾ? ಈ ಬಲವೂ ಕೂಡ ಯಾವ ಬ್ರಹ್ಮಾದಿಗಳಿಗೆ ಬಲ ಕೊಡುವಂತಹ ಸರ್ವೋತ್ತಮನಾದ ಪರಮಾತ್ಮ ಇದ್ದಾನೆ, ಅವನು ಕೊಟ್ಟದ್ದು. ಆ ಪರಮಾತ್ಮ ಕೊಟ್ಟಂತಹ ಬಲ ನಿನಗೆ ಬಂದದ್ದು, ನನಗೂ ಬಂದದ್ದು. ಅವನೇ ನನಗೆ ಬಲವು ಅಪ್ಪಯ್ಯ, ಅವನೇ ನನಗೆ ಬಲವು, ಅವನೇ ನನಗೆ ಬಲವು ಅಪ್ಪಯ್ಯ, ಅವನೇ ನನಗೆ ಬಲವು, ಅವನೇ ನನಗೆ ಬಲ, ಅವನೇ ನಿನಗೂ ಬಲ, ಅವನೇ ಬ್ರಹ್ಮಾದಿಗಳಿಗೆ ಬಲ ಅಪ್ಪಯ್ಯ, ಅವನೇ ನನಗೆ ಬಲವು. ಅವನೇ ಯಾರು? ಬ್ರಹ್ಮಾದಯ ಏನ ವಶಂ ಪ್ರಣೀತಾಃ, ಬ್ರಹ್ಮಾದಿಗಳು ಯಾವ ಭಗವಂತನ ವಶದಲ್ಲಿದ್ದಾರೆ ಆ ಭಗವಂತ ಅವನು ನನಗೆ ಬಲ, ನಿನಗೂ ಬಲ ಅಂತ ಹೇಳಿಬಿಟ್ಟ. ಆದ್ದರಿಂದ ಎಲ್ಲ ಇಡೀ ಜಗತ್ತು ಸ್ಥಾವರ ಜಂಗಮ ಸಯೇವ ವಿಶ್ವಂ ಪರಮಃ ಸ್ವಶಕ್ತಿಭಿಃ ಸೃಜತಿ ಅವತಿ ಅತ್ತಿ ಗುಣತ್ರ ಏಷಃ. ನೋಡಿ, ಅವನ ಮುಂದೆ ಪರಮಾತ್ಮನನ್ನ ಕೊಂಡಾಡ್ತಾ ಇದ್ದಾರೆ ಪ್ರಹ್ಲಾದರಾಜ. ಯಾವ ಪರಮಾತ್ಮ, ಅವನ ಬಗ್ಗೆ ಹೇಳಬೇಕಿದ್ದು ನಿಮಗೆ, ಅವನೇ ಇಡೀ ಜಗತ್ತನ್ನ ತನ್ನ ಶಕ್ತಿಗಳಿಂದ, ಇಚ್ಛಾಶಕ್ತಿಗಳಿಂದ ಮತ್ತು 3 ಶಕ್ತಿಗಳು ಸತ್ವ ರಜಸ್ ತಮೋ ಗುಣಗಳು, ಅವುಗಳಿಗೆ ಅಭಿಮಾನಿಯಾದಂತಹ ಶ್ರೀ ಭೂ ದುರ್ಗಾ, ಆ ಶಕ್ತಿಗಳಿಂದ ಇಡೀ ಜಗತ್ತನ್ನ ಸೃಷ್ಟಿ ಸ್ಥಿತಿ ಸಂಹಾರ ಇತ್ಯಾದಿ ಉಪಲಕ್ಷಣೆಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನೆಲ್ಲವನ್ನು ಕೊಡುವವನ ಅವನೇ ಅಂತ. ಗುಣತ್ರ ಏಷಃ, 3 ಗುಣಗಳಿಗೂ ಒಡೆಯನಾದಂತಹ ಆ ಪರಮಾತ್ಮ ಅವನೇ ನನಗೆ ಬಲ, ಅವನು ನಿನಗೂ ಬಲ ಅಂತ ಹೇಳ್ತಾ, ತಸ್ಯುಂ ಪುರಂ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತೆ ಏಕೆ ಸ್ವಜಿತ ನಿಶೋದಶ. ಏನಂತ ಇದೆಯಾ? 10 ದಿಕ್ಕುಗಳನ್ನು ಗೆದ್ದಿದ್ದೇನಂತ ಇದೆಯಲ್ಲ, ನಿನಗೆ ಆತ್ಮವನ್ನೇ ಗೆದ್ದಿಲ್ಲ, ಮನಸ್ಸೇ ನಿನಗೆ ಹತೋಟಿಯಲ್ಲಿಲ್ಲ. ಆದ್ದರಿಂದ ಅವೆಲ್ಲವೂ ಕೂಡ ಸಮೋಹ ಪ್ರಭಾವ, ನಿನ್ನ ಭ್ರಮೆ. ನಾನೆಲ್ಲ ಗೆದ್ದಿದ್ದೇನೆ, ನಾನೇ ಬಲಿಷ್ಠ ಅಂತ ಅನ್ನೋದು ಅದು ನಿನ್ನ ತಲೆಯಲ್ಲಿರುವ ಭ್ರಮೆ. ನಿನ್ನ ಸ್ವಾಭಾವಿಕವಾದ ಬಲ ಅಲ್ಲ, ಅದು ವಾಸ್ತವವೂ ಅಲ್ಲ. ಸ್ವಾಭಾವಿಕವಾದ ಬಲ ಅದು ಪರಮಾತ್ಮನದು, ಸ್ವತಂತ್ರವಾದ ಬಲ ಪರಮಾತ್ಮ ಇಟ್ಟರು. ಇಡೀ ಜಗತ್ತನ್ನ ಆಳುವಂತಹ ಸ್ವಾಮಿ ಅವನು, ನೀನಲ್ಲ, ಭ್ರಮೆಯನ್ನು ಬಿಟ್ಟುಬಿಡು ಅಂತ ಹೇಳಿದಾಗ ಸಿಟ್ಟು ಬಂತು. ಹಿರಣ್ಯಕಶಿಪುರ್ವಾಚ ವ್ಯಕ್ತಂ ತ್ವಂ ಭರ್ತು ಕಾಮೋಸಿ. ನನಗೆ ಗೊತ್ತಾಯ್ತು, ಈಗ ಸ್ಪಷ್ಟ ಆಯ್ತು, ನೀನು ಸಾಯ್ಬೇಕು ಅಂತಲೇನೆ ಇಚ್ಛೆ ಪಡ್ತಾ ಇದೀಯಾ. ಯಾಕಂದ್ರೆ ಈ ತರಹ ಮಾತಾಡ್ತಾ ಇದೆಯಲ್ಲ, ಅತಿ ಮಾತ್ರ ವಿಕತ್ರಸೆ, ಹಾಳು ಮಾತಾಡ್ತಾ ಇದ್ದೀಯ. ಎಷ್ಟದು ಮಾತು. ಯಸ್ತ್ವಯ ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ. ಯಾರಿದ್ದಾರೆ ನನ್ನನ್ನು ಬಿಟ್ಟರೆ ಇನ್ನು ಇಡೀ ಜಗತ್ತಿಗೆ ಈಶ್ವರ ಅನ್ನೋರು ಯಾರಿದ್ದಾರೆ? ಯಾರು? ವಾಸವ್ ಎಲ್ಲಿದ್ದಾರೆ? ಸಹ ಸರ್ವತ್ರ. ನೋಡಿ ಹೇಗಿದೆ. ವಾಸವ್ ಎಲ್ಲಿದ್ದಾನೆ? ಅವನು ನನ್ನನ್ನು ಮೀರಿ ನಿಂತ ಪರಮೇಶ್ವರ ಯಾರಿದ್ದಾರೆ ಅಂತ ಕೇಳಿದ್ರೆ, ಅವನು ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಅವನು ಸರ್ವತ್ರ, ಎಲ್ಲ ಕಡೆ ಇದ್ದಾನೆ. ವಾಸವ್ ಸಹ ಸರ್ವತ್ರ.
ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಿವ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಲ್ವಾ? ಎಲ್ಲ ಕಡೆ ಇದ್ದಾರೆ. ಈಶಾವಾಸ್ಯ ಉಪನಿಷತ್ತಿನ ಭಾವ ಏನು ಅಂದ್ರೆ ಎಲ್ಲ ಕಡೆಗೂ ಭಗವಂತ ಇದ್ದಾರೆ. ಈಶಾವಾಸ್ಯ ನಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏನ ತೆಕ್ಕೇನ ಭುಂಜೀತಾಹ ಮಾಗದ ಕಸ್ಯ ಸಿದ್ಧನಂ. ಅಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ವತಃ ಪ್ರವೃತ್ತಿ ಅಶಕ್ಯತ್ವ ಈಶಾವಾಸ್ಯ ನಿಧಂ ಜಗತ್. ಯಾಕೆ ಪರಮಾತ್ಮ ಇಲ್ಲಿ ಇರಬೇಕು? ಯಾಕೆ ಅವನಿಂದ ಅವಿಷ್ಟವಾಗಿದೆ ಎಲ್ಲ ಜಗತ್ತು ಅಂದ್ರೆ ಅವನಿಲ್ಲದೆ ಇಲ್ಲಿ ಏನು ನಡೆಯೋದೇ ಇಲ್ಲ. ಪರಮಾತ್ಮ ಇಲ್ಲ ಅಂದ್ರೆ ಯಾವತ್ತೇನ ವಿನ ತೃಣಮಪಿ ನ ಚಲತಿ. ಅದನ್ನ ಮನಗಂಡವರು ಯಾರು ಪ್ರಹ್ಲಾದರಾಜ. ಒಂದು ಹುಲ್ಲು ಕಡ್ಡಿ ಅಳಗಾಡಬೇಕು ಅಂತಾದ್ರೆ ಒಂದು ಸುಮ್ಮನೆ ಭಾರಿ ಅಲ್ಪ ಕಾರ್ಯ ಅಲಗಾಡುವುದನ್ನು. ಅಂಥದ್ದು ಈ ದೇಹ, ಏನದರ ರಚನೆ, ಅದರ ಸೃಷ್ಟಿ ಏನು, ಅದರ ಸ್ಥಿತಿ ಏನು, ಅಂಥದ್ದು ಇಡೀ ವಿಶ್ವ, 14 ಲೋಕಗಳು, ಆ ಇಡೀ ಬ್ರಹ್ಮಾಂಡ, ಪ್ರತಿಯೊಂದು ಅಣುಕಣಗಳಲ್ಲಿ ಅಣುರಣೀಯಾನ್ ಮಹತೋ ಮನೀಯಾನ್. ಅವನಿಲ್ಲದ ಸ್ಥಳ ಇಲ್ಲ, ಅವನಿಲ್ಲದೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಪರಮಾತ್ಮ ಇಲ್ಲ ಅಂತಾದ್ರೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಸ್ವರೂಪ, ಪ್ರಮಿತಿ, ಸತ್ತ, ಇವು ಮೂರು ನಮ್ಮೆಲ್ಲರಿಗೂ ಇವೆ. ಆದ್ರೆ ಅವೆಲ್ಲ ಭಗವದ್ ಅಧೀನ. ನಾವು ನಮ್ಮ ಸ್ವರೂಪ ಅದು ಇರುವುದು ಸ್ವರೂಪ ಸತ್ತ, ಪ್ರಮಿತಿ ಸತ್ತ, ಪ್ರವೃತ್ತಿ ಸತ್ತ ಅಂತ 3 ಸತ್ತಾತ್ರೈವಿಧ್ಯ ಅಂತ ತತ್ವ ಸಂಖ್ಯಾನದವರೇ ಶ್ರೀಮದಾಚಾರ್ಯ ಹೇಳ್ತಾರೆ. ಭಗವಂತ ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರ. ಯಾಕೆ ಅಂದ್ರೆ ಮೂರು ಸತ್ತ. ಒಂದನೇದು ಸ್ವರೂಪ, ನಮ್ಮ ಸ್ವರೂಪ ನಮ್ಮ ಅಧೀನ ಅಲ್ಲ. ಆಮೇಲೆ ನಮ್ಮ ಪ್ರಮಿತಿ, ನಮ್ಮ ಜ್ಞಾನ, ತಿಳಿದುಕೊಳ್ಳುವುದು ಪ್ರತಿಯೊಂದು, ಅಂದ್ರೆ ದರ್ಶನ ಇರಬಹುದು, ಶ್ರವಣ ಇರಬಹುದು, ಗಂಧ, ರಸ, ತ್ವಗೀಂದ್ರಿಯದಿಂದ ಆಗುವ ಜ್ಞಾನ, ಎಲ್ಲ ಕಣ್ಣಿನಿಂದ ಆಗುವ ರೂಪದ ಜ್ಞಾನ, ಗಂಧದ ಜ್ಞಾನ, ಎಲ್ಲಾ ಜ್ಞಾನಕ್ಕೂ ನಾವು ಡಿಪೆಂಡೆಂಟ್. ಪ್ರಮಿತಿ. ಇನ್ನು ಪ್ರವೃತ್ತಿ, ಪಂಚೇಂದ್ರಿಯಗಳ ಪ್ರವೃತ್ತಿಗಳು, ಕೈ, ಕಾಲು, ಮಾತು, ಪ್ರತಿಯೊಂದು ವಸ್ತುಗಳ ಪ್ರವೃತ್ತಿ ಇದೆ ಅಲ್ಲ, ಆಕ್ಟಿವಿಟಿ. ಜ್ಞಾನ, ಅರಿವು, ಇರುವುದು, ಅರಿಯುವುದು ಮತ್ತು ಕ್ರಿಯೆಯನ್ನ ಮಾಡುವುದು, ಎಲ್ಲವೂ ಪರ ಅನಪೇಕ್ಷವಾಗಿದ್ದು ದೇವರದು. ಆದ್ರೆ ನಮ್ದೆಲ್ಲ ಪರ ಅಪೇಕ್ಷಿತವೇ ಆಗಿದೆ. ನೋಡಿ, ನಮಗೆ ಇದನ್ನ ಬುಕ್ ಓದಬೇಕಾದ್ರೆ ಲೈಟ್ ಬೇಕು, ಎಲ್ಲ ಸುಮ್ಮನೆ ಒಂದು ಹೇಳ್ಬೇಕಂದ್ರೆ. ಹಾಗೆ ಪ್ರತಿಯೊಂದಕ್ಕೂ ನಾವು ಡಿಪೆಂಡೆಂಟ್ ಇದ್ದೀವಿ. ಇಷ್ಟು ಡಿಪೆಂಡೆನ್ಸಿ ಇದೆ ಅಲ್ಲ, ಆದ್ರೆ ಆ ಯಾವ ಡಿಪೆಂಡೆನ್ಸಿಗೂ ಕೂಡ ಪರಮಾತ್ಮನಲ್ಲಿ ಇಲ್ಲ. ಈ 3 ಪ್ರಧಾನವಾದಂತೆ, ಈ 3 ಅವನ ಸ್ವರೂಪ, ಅವನ ಜ್ಞಾನ ಮತ್ತು ಅವನ ಕರ್ತೃತ್ವ. ಯಾವುದಕ್ಕೂ ಯಾರ ಒಂದು ಡಿಪೆಂಡೆನ್ಸಿಯು ಪರಮಾತ್ಮನಿಗೆ ಇಲ್ಲ. ಅದಕ್ಕಾಗಿ ಅವನು ಸ್ವತಂತ್ರ. ಸ್ವತಂತ್ರ ಶಬ್ದದ ಅರ್ಥವೇ ಸ್ವರೂಪ, ಪ್ರಮಿತಿ, ಪ್ರವೃತ್ತಿ, ಸತ್ತಾ ತ್ರೈವಿಧ್ಯ ಪರ ಅನಪೇಕ್ಷತ್ವ ಸ್ವತಂತ್ರತ್ವ. ಅದರಿಂದ ಶ್ರೀಮದಾಚಾರ್ಯರ ಡೆಫಿನೇಷನ್ ಸ್ವಾತಂತ್ರ್ಯ ಅನ್ನಕ್ಕೆ ಏನು ಅಂತ. ನಾವೆಲ್ಲ ಅಂತ ಇದ್ದೇವೆ, ಇಂಡಿಪೆಂಡೆಂಟ್ ಆಗಿದ್ದೀವಿ. ಏನ್ ಇಂಡಿಪೆಂಡೆನ್ಸ್ ಇಲ್ಲ, ಎಲ್ಲದಕ್ಕೂ ಡಿಪೆಂಡೆಂಟ್ ಪೂರ್ಣ. ಆದ್ದರಿಂದ ಪರಮಾತ್ಮ ಸರ್ವೋತ್ತಮ, ಅವನು ವಾಸವು ಎಲ್ಲ ಕಡೆ ಇದ್ದಾನೆ. ಅದಕ್ಕೆ ಸ್ತಂಭೆ ಕಸ್ಮಾನ ದೃಶ್ಯತೆ ಎಲ್ಲ ಕೇಳ್ತಾ ಬಂದ, ಎಲ್ಲ ಕಡೆ ಇದ್ದಾನೆ. ಯಾಕೆ ಕಾಣಿಸ್ತಾ ಇಲ್ಲಲ್ಲ? ಹಾಗಾದ್ರೆ ಇದ್ದಾನೆ ಅಂದ್ರೆ ಕಾಣಿಸ್ಬೇಕು, ಕಾಣಿಸಂಗಿಲ್ಲ ಅಂದ್ರೆ ಇಲ್ಲ ಅಂತ. ಇದು ಅಜ್ಞಾನಿಗಳ ಲಕ್ಷಣ. ಅಜ್ಞಾನಿಯಾದಂತಹ ಹಿರಣ್ಯಕಶಿಪುರ ವಾದ ಇದು. ಏನಂದ್ರೆ, ದೇವರು ಇದ್ದಾನೆ ಅಂತ ಹೇಳ್ತಾ ಇದೀಯಾ, ಆದ್ರೆ ಕಾಣ್ಬೇಕಲ್ಲ. ದೇವರು ಇದ್ದಾನೆ ಅಂದ್ರೆ ಕಾಣ್ಬೇಕು. ಇಲ್ಲಿ ದೇವರು ಇದ್ದಾನೆ, ಎಲ್ಲಿದ್ದಾನೆ? ಕಾಣಿಸ್ತಾನೆ ಇಲ್ಲಲ್ಲ, ಅದಕ್ಕೆ ಇಲ್ಲ ಅಂತ. ಇದು ನಾಸ್ತಿಕವಾದ. ಹಿರಣ್ಯಕಶಿಪನ ವಾದ ಏನು? ನಾಸ್ತಿಕ್ಯ. ನಾಸ್ತಿ. ಯಾಕೆ? ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸೋದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳೋದು ಇದು ನಾಸ್ತಿಕರ ವಾದ, ಚಾರ್ವಾಕರ ವಾದ. ನಾಸ್ತಿಕತೆ ಅಂದ್ರೆ ಬೇರೆ ಏನಿಲ್ಲ. ಧರ್ಮ ಏನಿದೆ? ಸ್ವರ್ಗ ಏನಿದೆ? ಕಣ್ಣಿಗೆ ಕಾಣಿಸ್ತದ? ದೇವರು ಏನಿದ್ದಾರೆ? ಕಣ್ಣಿಗೆ ಕಾಣಿಸ್ತದ? ಕಣ್ಣಿಗೆ ಕಾಣಿಸೋದಷ್ಟೇ ಪ್ರಮಾಣ.
ಇಲ್ಲದೆ ಇದ್ದದ್ದು ಒಪ್ಪಬೇಡ್ರಿ, ನಂಬಬೇಡ್ರಿ. ಯಾವ ಸ್ವರ್ಗ ಇಲ್ಲ, ನರಕಿಲ್ಲ, ಮೋಕ್ಷ ಇಲ್ಲ, ಎಲ್ಲಿ ಅಲ್ಲಂತ ಕಾಣಿಸ್ತದ ನಮಗೆ? ಯಾರಿಗಾದ್ರೂ ಕಾಣಿಸ್ತದ? ಇಲ್ಲ. ಯಾಕಷ್ಟೆಲ್ಲ ಉಪವಾಸ, ವನವಾಸ, ಭಕ್ತಿ ಯಾಕೆ ಮಾಡ್ತೀವಿ? ಕಾಣದ ದೇವರನ್ನ ಕಾಣುವುದಕ್ಕಾಗಿ ಯಾಕೆ ಸುಮ್ಮನೆ ಹುಚ್ಚುತನ? ದೇವರು ಕಾಣಿಸೋದೇ ಇಲ್ಲ. ಕಾಣದೇ ಇರುವ ದೇವರನ್ನ ಒಪ್ಪುವುದು ಒಂದು ಭ್ರಮೆ. ಅವನನ್ನು ಪಡೀಲಿಕ್ಕೆ ಇಷ್ಟೆಲ್ಲ ತ್ಯಾಗವನ್ನು ಯಾಕೆ ಮಾಡ್ತೀರಾ? ಇಷ್ಟು ದೇಹ ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ. ಇಷ್ಟೆಲ್ಲ ದೇಹ ಕೊಟ್ಟು ಆರಾಮಾಗಿರ್ಬೋದಲ್ಲ, ಯಾಕೆ ಇಷ್ಟೆಲ್ಲ ತ್ಯಾಗ ಮಾಡ್ತೀರಾ? ಹೂವು ಹಿಡ್ಕೊಂಡು ಯಾಕೆ ಕೊಡೋದು? ಪ್ರಾಣಾಯಾಮ, ಜಪ, ಪಾರಾಯಣ, ಪ್ರವಚನ, ಪಾಠ ಎಲ್ಲ ಸುಮ್ಮನೆ ಓಡಾಡ್ಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಇದು ನಡೆದಿದೆ. ಇನ್ನು ನವರಾತ್ರಿ ಎಲ್ಲಾ ಕಡೆ ಲೈಟಿಂಗ್ಸ್ ಏನು, ಎಲ್ಲಾ ಪ್ರೋಗ್ರಾಮ್ಸ್ ಏನು, ಇಲ್ಲಿ ಯಾಕೆ ಬಂದು ಕೊಡ್ಬೇಕು ಅಂತ ಇನ್ನು ಆಸ್ತಿಕರವಾದ. ಇಲ್ಲೇ ಸುಮ್ಮನೆ ದೇವರೇ ಇಲ್ಲ, ಕಾಣಿಸೋದಿಲ್ಲ ಅಂತ. ಅದಕ್ಕೆ ಇದು ಉಪನಿಷತ್ತೊಳಗೆ ಬರುವಂತಹ ಮಾತು. ಉದ್ಧಾರಕರು ಶ್ವೇತಕೇತು ಆ ಸಂದರ್ಭ ಅಲ್ಲಿ ಹೇಳ್ತಾರೆ ಅವರು, ಒಂದು ಇದನ್ನು ತಗೊಂಡ್ ಬಾ, ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡ ಬಾ ಅಂತ ಗುರುಗಳು. ಅವಾಗ ನೀರು ತಗೊಂಡ್ ಬಂದ ಶಿಷ್ಯ. ಉಪನಿಷತ್ತೊಳಗೆ ಗುರು ಶಿಷ್ಯರ ಸಂವಾದ. ಅವನು ಹೀಗೆ ಕೇಳ್ದ ಪ್ರಶ್ನೆಯನ್ನ, ದೇವ್ರು ಕಾಣಿಸ್ತಾ ಇಲ್ಲ, ಹೀಗಾಗಿ ನಾನು ಒಪ್ಪೋದಿಲ್ಲ ದೇವ್ರನ್ನ ಅಂತ. ಅದಕ್ಕೆ ಅವರು ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಆಮೇಲೆ ಉಪ್ಪನ್ನು ತಗೊಂಡು ಬಾ ಅಂತ ಹೇಳಿದ್ರು. ಲವಣ, ಪುಡಿ ಉಪ್ಪು ಅಥವಾ ಕಲ್ಲು ಉಪ್ಪು, ಯಾವುದೋ ಉಪ್ಪು ತಗೊಂಡು ಬಾ. ಉಪ್ಪು ಹಾಕುವುದ್ರು ನೀರಿನೊಳಗೆ. ಹಾಕಿದ ಮೇಲೆ ಅದನ್ನ ಕಲಿಸು ಅಂತ ಹೇಳಿದ್ರು. ಇನ್ನೊಂದು ಗಂಟೆ ಬಿಟ್ಟು ಬಾ ಅಂತ ಹೇಳಿದ್ರು. ಹೋದ, ಮತ್ತೊಂದು ತಾಸು ಬಿಟ್ಟು ಬಂದ. ತಗೋ ಇಲ್ಲಿ ಅಂತಂದು. ಯಾಕೆ ಕೊಟ್ರಿ? ಇಲ್ಲ, ಉಪ್ಪು ತಕ್ಕೊಡೋದ್ರೊಳಗೆ. ಉಪ್ಪು ಇದೆಯಾ? ಇಲ್ಲ. ಇಲ್ಲ ಅಂತ ಹೇಳ್ತೀಯ? ಹಾಗಾದ್ರೆ ಅದನ್ನ ಆಚರಣೆ ಮಾಡಿ ನೋಡೋಣ. ಎಲ್ಲ ಆಚರಣೆ ಮಾಡು. ನೀನು ಲಾವಣ್ಯ ಅದು ನಿನಗೆ ಅನುಭವ ಬರುತ್ತದ? ಇಲ್ಲ. ನೀರಿನೊಳಗೆ ಕಾಣಿಸೋದಿಲ್ಲ ಲವಣ. ದೊಡ್ಡ ಪಾತ್ರೆ ಇದೆ, ಇಷ್ಟು ಉಪ್ಪು ಹಾಕಿದ್ದಾರೆ. ಅದನ್ನು ತೆಗೆದುಕೊಳ್ಳಿಕ್ಕೂ ಬರೋದಿಲ್ಲ, ಕಾಣಿಸೋದು ಇಲ್ಲ. ಆದ್ರೆ ಅದು ಇಲ್ಲ ಅಂತ ಹೇಳಿ ಬರೋದಿಲ್ಲ. ಕಣ್ಣಿಗೆ ಕಾಣಿಸದೇ ಇದ್ರು ನಾಲಿಗೆಗೆ ಅದರ ಜ್ಞಾನ ಆಗುತ್ತೆ. ಹಾಗೆ ಈ ಸುಮ್ಮನೆ ಒಂದು ಸಣ್ಣ ಉಪ್ಪೇ ನಾವು ಕಣ್ಣಿಗೆ ಕಾಣಿಸೋದಿಲ್ಲ, ನೀರಿನಲ್ಲಿ ಬೆರೆತಾಗ ಇನ್ನು ಆ ಪರಮಾತ್ಮ ಕಾಣಿಸ್ತಾರ. ಜಗತ್ತಿನಲ್ಲಿ ಎಲ್ಲ ಕಡೆಗೂ ಹೇಗೆ ನೀರಿನ ಕಣಗಳಲ್ಲಿ ಆ ಉಪ್ಪು ಬೆರೆತು ಬಿಟ್ಟಿದೆ, ಕರಗಿ ಹೋಗಿದೆ, ಹಾಗೆ ಎಲ್ಲ ಕಡೆಗೂ ವ್ಯಾಪ್ತನಾದ ಅಂತರ್ಗತನಾದ ಪರಮಾತ್ಮ ಕಾಣಿಸ್ತಾರ. ಇಂತಹ ಈ ಕಣ್ಣಿಗೆ ಉಪ್ಪೇ ಕಾಣಿಸೋದಿಲ್ಲ, ಸಕ್ಕರೆ ಕಾಣಿಸೋದಿಲ್ಲ, ನೀರಿನಲ್ಲಿ ಮಿಕ್ಸ್ ಆದ್ರೆ ಅಂಥದ್ದು ದೇವರು ಕಾಣಿಸ್ತಾರ. ಅದಕ್ಕೆ ಬೇರೆ ಸೆನ್ಸ್ ಬೇಕಾಗುತ್ತೆ. ಕಣ್ಣಿಗೆ ಕಾಣಿಸದೇ ಇದ್ರು ನಾಲಿಗೆಗೆ, ಜಿಹ್ವೇಂದ್ರಿಯಕ್ಕೆ ಅದು ಗೋಚರವಾಗುವಂತೆ ಅಂತರಂಗದ ಕಣ್ಣಿಗೆ ಕಾಣಿಸ್ತಾನೆ ಪರಮಾತ್ಮ. ಎಲ್ಲ ಕಡೆ ಇದ್ದಂತಹ ಪರಮಾತ್ಮ ಹೃದಯದಲ್ಲಿ ಕಾಣಿಸ್ತಾನೆ. ಹೃದಯದಲ್ಲಿ ಒಮ್ಮೆ ಕಂಡ ಅಂದ್ರೆ ಎಲ್ಲ ಕಡೆಗೂ ಕಾಣಿಸ್ಲಿಕ್ಕೆ ಪ್ರಾರಂಭ. ದಿವ್ಯ ಚಕ್ಷುಸ್ಸು, ಅಪರೋಕ್ಷದ ದೃಷ್ಟಿ, ಆ ಅಪರೋಕ್ಷ ದೃಷ್ಟಿ, ಆ ಜ್ಞಾನ, ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ ಪಡೆದುಕೊಳ್ಳುವುದನ್ನ ನಾವು ಪಡಿಬೇಕಾಗ್ತದೆ. ಅದಕ್ಕೆ ಬಹಳ ಶ್ರಮ ಇದೆ ಅಂತ ಗುರುಗಳು ಹೇಳ್ತಾರೆ. ಅದಕ್ಕಾಗಿ ಇಷ್ಟೆಲ್ಲ ಆ ಮನಸ್ಸಿಗೆ ಅದನ್ನ ಕಾಣುವಂತಹ, ಎಲ್ಲ ಕಡೆಗೂ ಇರುವ ಪರಮಾತ್ಮನನ್ನ ಕಾಣುವ ಶಕ್ತಿಯನ್ನ ಆ ಮನಸ್ಸಿಗೆ ತರಬೇಕು. ಅದು ಸುಲಭ ಅಲ್ಲ. ಈ ನಾವೆಲ್ಲ ಈ ಆನೆಗಳನ್ನ 15-20 ಆನೆಗಳನ್ನು ಇರ್ತವೆ. ಈಗ ನಾಳೆ ಚಾಮುಂಡೇಶ್ವರಿ ಆ ದೇವಿಯನ್ನ ಆ ದೊಡ್ಡ ಬಂಗಾರದ ಚಿನ್ನದ ಆ ಅಂಬಾರಿಯಲ್ಲಿ ಅದನ್ನ ಕೂಡಿಸಿ ಆನೆ ಮೇಲೆ ಅದನ್ನು ಮೆರವಣಿಗೆ ಮಾಡಿಸ್ತಾರೆ ದೇವಿಯನ್ನ. ಆ ದೇವಿಯನ್ನ ಧಾರಣೆ ಮಾಡಬೇಕಾದ್ರೆ ಆ ಒಂದು ವಿಶಿಷ್ಟವಾದಂತಹ ಏನದು ಅಂಬಾರಿಯಲ್ಲಿ ಆ ದೇವಿಯನ್ನ, ದೈವೀ ಶಕ್ತಿಯನ್ನ ಧಾರಣೆ ಮಾಡಬೇಕಾದ್ರೆ ಅಂತಹ ಬಲಿಷ್ಠವಾದ ಆನೆಗೆ ಏನ್ ಮಾಡಿಸ್ತಾ ಇದ್ದಾರೆ? 2 ತಿಂಗಳಿಂದ ತಾಲೀಮು ಮಾಡಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಒಬ್ರು ಯಾರೋ ಸುಮ್ನೆ ಓಡಾಡಿಸ್ಕೊಂಡು ಬರೋದು ಒಂದು ತಾಲೀಮು. ಅದಾದ್ಮೇಲೆ 200 kg ಭಾರವನ್ನ ಕಟ್ಟುತ್ತಾರೆ. ಮೊದಲಿಗೆ ಸ್ಟಾರ್ಟಿಂಗ್ ಒಂದು ವಾರವರೆಗೆ 200 kg ಭಾರವನ್ನ ಹೊತ್ತಿ ತಿರುಗುವುದನ್ನ ತಾಲೀಮು ಮಾಡಿಸ್ತಾರೆ. ಆಮೇಲೆ 400, ಆಮೇಲೆ 500, ಆಮೇಲೆ 700 kg 800 kg ತನಕ ಅದಕ್ಕೆ ಚೀಲವನ್ನು ಏನೋ ಕಟ್ಟಿ ಹರಿಸಾಹಸ ಪಡ್ತಾರೆ. ಎಲ್ಲಾ ಆನೆಗಳಿಗೂ ಕಟ್ಟಿ ಅವನ್ನೆಲ್ಲ ಓಡಾಡಿಸ್ಕೊಂಡು ಬಂದು ಅಷ್ಟು 750 kg ಚಿನ್ನದ ಅಂಬಾರಿಯನ್ನ ಹಾಗೂ ಆ ದೇವಿಯನ್ನ ಧಾರಣೆ ಮಾಡಬೇಕಾದ್ರೆ ಇಂತಹ ಬಲಿಷ್ಠವಾದ ಆನೆಗಳಿಗೆ ತಾಲೀಮು ಕೊಡ್ತಾರೆ. ಆ ತಾಲೀಮು ಕೊಟ್ಟಾಗ ಏನಾಗುತ್ತೆ?
ಅದಕ್ಕೆ ದೈವಿ ಶಕ್ತಿಯಿಂದ ಧಾರಣೆ ಮಾಡುವ ಸಾಮರ್ಥ್ಯ ಬರ್ತದೆ. ಹಾಗೆ ಈ ಮನಸ್ಸು ಒಂದು ಆನೆ ಇದ್ದ ಈ ಆನೆಗೆ ಆ ಭಗವಂತನ ಜ್ಞಾನವನ್ನ ಪಡ್ಕೊಳ್ಬೇಕಾದ್ರೆ ಸುಮ್ಮನೆ ಅಲ್ಲ, ತಾಲೀಮ್ ಆಗ್ಬೇಕಾದ್ರೆ ಬಹಳ ಅಭ್ಯಾಸ ಆಗ್ಬೇಕು ಮನಸ್ಸಿಗೆ. ಅದು ಮಧುವನ್ಮತ್ತವಾದ ಆನೆ ಇದ್ದ ಹಾಗೆ ನಮ್ಮ ಮನಸ್ಸು, ಅದನ್ನು ಟೇಮ್ ಮಾಡಬೇಕು. ಟೇಮ್ ಆಗದೇನೆ ಪರಮಾತ್ಮ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದನ್ನ ಹೇಳ್ತಾ ಇದ್ದಾರೆ, ಕ್ವಾಸವು ಸಹ ಸರ್ವತ್ರ ಅಂತ. ಆ ತರದ ಮನಸ್ಸಿನ ಸಂಸ್ಕಾರ ಅವರಿಗೆ ಆಗ ಹೋಗ್ಬಿಟ್ಟಿದೆ. ಯಾರಿಗೆ? ಪ್ರಹ್ಲಾದರಾಜರಿಗೆ. ಅವರು ಅಂತ ಇದ್ದಾರೆ, ಎಲ್ಲ ಕಡೆಗೂ ಇದ್ದಾನೆ, ಹಾಗಾದ್ರೆ ನಿನ್ನನ್ನು ಸಂಹಾರ ಮಾಡಿಬಿಡ್ತೇನೆ, ಒಂದು ರಕ್ಷಣೆ ಮಾಡ್ತಾನ ಅವನು ಅಂತ ಕೇಳ್ತಾರೆ. ಮತ್ತೆ ದೇವರು ಇದ್ದಾನೆ ಅನ್ನೋದು ಬೇರೆ, ಅದನ್ನು ಒಪ್ಪಬಹುದು ನಾವು. ಆದ್ರೆ ನಮ್ಮನ್ನ ಯಾರಾದ್ರೂ ಸಂಹಾರ ಮಾಡ್ತಾರೆ, ರಕ್ಷಣೆ ಮಾಡ್ಲಿಕ್ಕೆ ಬರ್ತಾನ ಅಂದಾಗ ನಮ್ಗೆ ಸಂಶಯ ಬರ್ತದೆ, ಸ್ವಲ್ಪ ಸಂಶಯ ಬರ್ತದೆ. ದೇವರು ಇದ್ದಾನೆ ಅಂತ ಹೇಳ್ಬಹುದು, ಎಲ್ಲ ಈಶಾವಾಸ್ಯ ಹೇಳಿದೆ, ಎಲ್ಲ ಹೇಳಿದೆ, ಹೌದು ಭಾಗವತ ಹೇಳ್ತಾರೆ ಎಲ್ಲಾ ಕಡೆ. ಆದ್ರೆ ನಮ್ಮ ರಕ್ಷಣೆಗೆ ಬರ್ತಾನೋ ಇಲ್ಲೋ ಅನ್ನೋದು ನಂಬಿಕೆಗೆ ಬಿಟ್ಟಂತಹ ವಿಷಯ. ಎರಡನೇ ಸ್ಟೆಪ್ ಅದು ಬಹಳ ದೊಡ್ಡ ಸ್ಟೆಪ್. ಏನು ಅಂದ್ರೆ ದೇವರು ಬರ್ತಾನೆ ಇಲ್ಲ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಕೇಳಿದಾಗ ನೋ ಆನ್ಸರ್, ನಮಗೇನೆ ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದೇ ಬರ್ತಾರೆ ಅಂತ ಹೇಳಿದ್ರು. ಯಾವ ನಾಟಕದೊಳಗೆ ಈ ಕಂಬದೊಳಗೆ ಇದ್ದಾರೆ ಅಂತ ಕೇಳಿದ್ರು, ಇಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟ ಹುಡುಗ. ಯಾಕಂದ್ರೆ ಇನ್ನೊಂದು ಕಂಬದೊಳಗೆ ಹೇಳಿದ್ರು ಅವರು, ಈ ಕಂಬದೊಳಗೆ ನರಸಿಂಹದೇವರು ಪಾರ್ಟ್ ಹಾಕಿದ್ದವಪ್ಪ, ಅವ್ನು ಈ ಕಂಬದೊಳಗೆ ನಿಲ್ಲಿಸಿದ್ರು. ಅವನಿಗೆ ಅವಾಗ ಏನೋ ಕೇಳಿ ತಪ್ಪು ಬಿಟ್ಟ. ಅವ ಕೇಳಬೇಕಾದ್ರೆ ಈ ಕಂಬದೊಳಗೆ ಕೇಳಬೇಕಾಗಿತ್ತು. ಈ ಕಂಬದಾಗ ಇದ್ದಾರೇನೋ, ಅವ್ರು ಹಂಗೆ ಪ್ರಾಕ್ಟೀಸ್ ಮಾಡಿಸಿದ್ರು ಅವ್ರಿಗೆ. ಈ ಕಂಬದಾಗ ಇದ್ದಾರೆ ಅಂತ. ಅವ್ನು ತಪ್ಪಿ ಟೆನ್ಷನ್ ಒಳಗೆ ಬೇರೆ ಕಂಬ ತೋರಿಸ್ಬಿಟ್ಟ. ಅವ್ನು ಹೇಳಿದ, ಅವ ಪ್ರಹ್ಲಾದ, ನಾಟಕ ಪ್ರಹ್ಲಾದ, ಅವಂದ ಈ ಕಂಬದಾಗಿಲ್ಲ ಆ ಕಂಬದೊಳಗೆ ಇದ್ದಾರೆ ಅಂತ. ಹಾಗೆ ನಮ್ಮಂತಹ ಪರಿಸ್ಥಿತಿ, ಅದು ಬರ್ತಾನೋ ಇಲ್ಲೋ ಇದ್ದಾನೋ ಇಲ್ಲೋ ಅಂತ ಇನ್ನೂ ಸಂಶಯದೊಳಗಿದ್ದೀವಿ ಅಂತ. ಆದ್ರಿಂದ ಅವರಂದ್ರು ಪ್ರಹ್ಲಾದರಾಜರು, ಎಸ್ ಬರ್ತಾರೆ, ಬೇಕಾದ್ ಮಾಡು, ಏನ್ ಮಾಡಿದೆ ಹಿಂದೆ, ಗಡಿದೇನು ಮಾಡಿದೆ ಹೇಳೋ. ಬಹಳ ಚಂದ ಇದೆ, ಅನಂತಾದ್ರೀಶ್ವರ ಮುದ್ರಿಕೆ ಇದೆ, ಪ್ರಹ್ಲಾದ ಇದು ಸ್ತುತಿ ಚರಿತ್ರೆ, ಪ್ರಹ್ಲಾದ ಚರಿತ್ರೆ ಸಂವಾದ ಇದೆ. ಏನಿಲ್ಲ, ಭಯ ಆಗ್ತಾ ಇಲ್ಲ, ನಂಗೆ ಯಾವ ಮರಣದ ಭಯೇ ಇಲ್ಲ. ಹಿಂದೆ ಏನ್ ಮಾಡಿ, ಏನ್ ಸಾಧನೆ ಮಾಡಿದಿ, ನನಗೆ ಮರಣ ಬಂತ ಅಂತ ಪ್ರಹ್ಲಾದರಾಜರು ಕೇಳ್ತಾರೆ. ದೇವ್ರ ರಕ್ಷಣೆ ಮಾಡಿದ ಅಂತ, ಅವಾಗ್ಲೂ ಅವನೇ ರಕ್ಷಣೆ ಮಾಡಿದ. ಈಗ ನೀನು ನಿನ್ನ ಕೈಯಾರೆ ಸಂಹಾರ ಮಾಡ್ತೀನಂತರೂ ಅವನೇ ಬರ್ತಾರೆ, ಅವನು ರಕ್ಷಣೆ ಮಾಡೇ ಮಾಡ್ತಾರೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಇಷ್ಟು ಮಾತಾಡಬೇಕಾದ್ರೆ ಅಷ್ಟು ಸರಳ ಇಲ್ಲ, ಅಷ್ಟು ತಾಕತ್ತು ಬೇಕಾಗ್ತದೆ. ಸುಮ್ಮನೆ ನಾಟಕದಲ್ಲಿ ಹೇಳಿಕೊಟ್ಟ ಡೈಲಾಗ್ಸ್ ಅಲ್ಲ. ಹೇಳ್ತಾ ಇದ್ದಾರೆ ನಾವು, ಸಿಟ್ಟಿಗೆ ಬಂದು ಖಡ್ಗವನ್ನ ಹಿಡಿದು ಬಿಟ್ಟಿದ್ದಾರೆ, ಇನ್ನೇನು ಕತ್ತರಿಸ್ತೇವೆ ನಿನ್ನ, ದೇವರು ಬರ್ತಾನೆ ಇಲ್ಲೋ ಹೇಳು ಅಂತಂದ್ರೆ, ಬರ್ತಾನೆ ಅಂತ ಹೇಳ್ಬೇಕಂದ್ರೆ ಬಹಳ ಗಟ್ಟಿತನ ಬೇಕಾಗ್ತದೆ, ಬಹಳ ವಿಶ್ವಾಸ ಬೇಕಾಗ್ತದೆ. ಆದ್ದರಿಂದ ಹೇಳ್ತಾರೆ, ಎಸ್ ಬಂದೇ ಬರ್ತಾರೆ. ಗೋಪಾಯೇತ ಹರಿಸ್ವಾಸ್ತೆ ಶರಣ ವೀಕ್ಷಿತ, ರಕ್ಷಣೆ ಮಾಡಿ ಬರ್ತಾನೆ ನಿನ್ನ ಅಂದ್ರೆ ಬಂದೇ ಬರ್ತಾನೆ ಅಂತಂದಾಗ, ಹಾಗಾದ್ರೆ ಇವಾಗ ನಾನೇ ಸಂಹಾರ ಮಾಡ್ಬಿಡ್ತೇನೆ ಅಂತ ದೇವರನ್ನೇ ಸಂಹಾರ ಮಾಡ್ತೇನೆ. ಇದ್ದಾನೆ ಅಂತಾನ, ಬರ್ತಾನೆ ಅಂತಾನಲ್ಲ, ಹಾಗಾದ್ರೆ ಈ ಕಂಬದೊಳಗೆ ಇದ್ದಾನೆ ಅಂತ ಕೇಳ್ತಾನೆ. ಆಗ ಎಸ್ ಅಂತ ಹೇಳಿದಾಗ, ಖಡ್ಗಂ ಪ್ರದೃಶ್ಯ ಉತ್ಪದಿತೋ ವರಾಸನ ಕಂಬಂ ಸದೈವ ತಸ್ಮಿನ್ ನಿಗತೋ ವಿಭೂತಿಭೀಷಣೋ ಬಭೂವೈರಂಡಕಟಾಹ ಸ್ಫುಟತ. ಬ್ರಹ್ಮಾಂಡ ಕಟಾಹ ಸ್ಫೋಟವಾಗುವಂತಹ ಅದ್ಭುತವಾದ ಖಡಖಡ ಅಂತನ್ನುವಂತಹ ಭೀಷಣವಾದ ನಿನಾದ ಆಗ ಭಗವಂತ ಪ್ರಕಟನಾಗ್ತಾ ಇದ್ದಾನೆ. ಸತ್ಯಂ ವಿಧಾತುಂ ನಿಜಧೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ. ಖಡ್ಗವನ್ನ ಪ್ರಗೃಹ್ಯ ಉತ್ಪತಿತಃ ವರಾಸನ, ತನ್ನ ಆಸನದಿಂದ ಎದ್ದು ಖಡ್ಗವನ್ನ ಹಿಡಿದು ಕಂಬವನ್ನ ಭಲಂಜ ಹೊಡೆದ. ತಕ್ಷಣ ಪರಮಾತ್ಮ ಬರ್ತಾ ಇದ್ದ, ತಕ್ಷಣದಲ್ಲಿ ಬಂದ. ಸತ್ಯಂ ವಿಧಾತುಂ ನಿಜಧೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅದ್ಭುತವಾದ ತಕ್ಷಣ ಬಂದರೆ, ಲೇಟ್ ಮಾಡಲಿಲ್ಲ, ಒಂದು 5 ನಿಮಿಷನೂ ಲೇಟ್ ಆಗಿದ್ರೆ ಎಲ್ಲ ವೇಸ್ಟ್ ಆಗೋಗ್ತಿತ್ತು. ವೇದಗಳು, ಪ್ರಮಾಣಗಳು, ಭಕ್ತರ ವಚನಗಳು ಎಲ್ಲ ಮೃಷ. ಅದಕ್ಕಾಗಿ ಸತ್ಯಂ ವಿಧಾತು, ಆ ಎಲ್ಲ ಮಾತುಗಳು ವೇದ ವಚನ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಇತ್ಯಾದಿಯಾದ ವೇದ ವಚನ ಸತ್ಯ ಮಾಡಲಿಕ್ಕ ತನ್ನ ಭಕ್ತರ ವಚನಗಳಿವೆ. ಬ್ರಹ್ಮದೇವರು ಕೊಟ್ಟಂತಹ ವಚನ,
ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾನಂ. ನಿಜಭೃತ್ಯ ಯಾರು? ಪ್ರಹ್ಲಾದರಾಜರು. ಅವ್ರು ಹೇಳಿದ್ರು ಎಲ್ಲ ಕಡೆಗಿದ್ದಾನೆ, ಅವನನ್ನ ತನ್ನ ರಕ್ಷಣೆಗೆ ಬಂದೇ ಬರ್ತಾನೆ ಅಂತ. ಅದನ್ನ ಸತ್ಯ ಮಾಡಲೋಸ್ಕರವಾಗಿ ಪರಮಾತ್ಮ ಬಂದ. ಸತ್ಯಂ ವಿಧಾನಂ ನಿಜಭೃತ್ಯ ಭಾಷಿತಂ. ಸತ್ಯ ಧರ್ಮರು ಅನೇಕ ಅರ್ಥಗಳನ್ನ ಬರೆದು ಕೊಡ್ತಾರೆ. ನಿಜಭೃತ್ಯ ಅಂದ್ರೆ ಯಾರು ಅಂದ್ರೆ ಸ್ವಯಂ ಈ ಇವನೇ ಯಾರೋ ಹಿರಣ್ಯಕಶಿಪುವೆ ಅವನು ಜಯ. ಆದ್ದರಿಂದ ಹೀಗೆ ಆ ಜಯ ಅವನೇನ್ ಹೇಳಿದ್ದ? ಪರಮಾತ್ಮ ಹೇಳಿದ್ದ ಪರಮಾತ್ಮ ಅವನಿಗೆ ಏನು, ನಾನು ನಿನ್ನನ್ನ ಸಂಹಾರ ಮಾಡ್ತೇನೆ ಅಂತ. ಅದಕ್ಕಾಗೂ ಆ ಮಾತಿಗಾಗೂ ಬಂದ. ಇನ್ನು ನಾನೇ ಇವರಿಬ್ಬರನ್ನು ನಾನೇ ಸಂಹಾರ ಮಾಡ್ತೇನೆ, ಶಾಪ ವಿಮೋಚನೆ ಮಾಡಿ ಅವರನ್ನ ನನ್ನ ದ್ವಾರಪಾಲಕರನ್ನಾಗಿ ಮತ್ತೆ ಬರ್ತೇನೆ ಇತ್ಯಾದಿಯಾಗಿ ಎಲ್ಲ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಒಮ್ಮೆ ಇನ್ನೊಂದು ಅರ್ಥ, ಬ್ರಹ್ಮದೇವರು ನಿಜ ಭೃತ್ಯರೇ. ಬ್ರಹ್ಮದೇವರು ಏನು ಹೇಳಿದ್ರು? ಏನು ಅಂದ್ರೆ ಅವರ ಮಾತೇನು? ಹಿಂದೆ ಅಲ್ಲ, ಮುಂದೆ ಅಲ್ಲ, ಒಳಗಲ್ಲ, ಹೊರಗಲ್ಲ. ಸೃಷ್ಟಿಭ್ಯ ಮೃತ್ಯು ಮಾಹುಂ ನಮ ಪ್ರಭೋ. ನನಗೆ ಮರಣ ಬರೋದು ಬೇಡ, ಯಾವ್ಯಾವುದರಿಂದ ಮರಣ ಬರೋದು ಬೇಡ, ಅದೆಲ್ಲ ಏನು ತಥಾಸ್ತು ಅಂತ ಹೇಳಿದ್ರು. ಅದೇ ತರಹ ಅವರಿಗೆ ಬಂದಿದ್ದಾರೆ ಪರಮಾತ್ಮ. ನಾಯಂ ಮೃಗ ನಾಪಿ ಮಾನುಷ. ಮನುಷ್ಯರಿಂದ ಅಲ್ಲ, ಮೃಗದಿಂದ ಅಲ್ಲ. ಹೀಗಾಗಿ ಎರಡೂ ಕೂಡ ನರಂ ಮೃಗನಾಗಿ ಬಂದ. ಹಿಂದೆ ಅಲ್ಲ, ಮುಂದೆ ಅಲ್ಲ, ಒಳಗಲ್ಲ, ಹೊರಗಲ್ಲ. ಹಸ್ತಿಲದ ಮೇಲೆ ಅವನಿಗೆ ಮರಣ, ಅದನ್ನ ಸತ್ಯ ಮಾಡಲೋಸ್ಕರವಾಗಿ ಬಂದ. ಎಲ್ಲಿ ಮಾಡಿದ ಅವನ ಸಂಹಾರ? ಹಸ್ತಿಲದ ಮೇಲೆ ಮಾಡಿದ. ಹಗಲು ಅಲ್ಲ, ರಾತ್ರಿಯೂ ಅಲ್ಲ, ಸಾಯಂಕಾಲದ ಸಮಯದೊಳಗೆ ಮಾಡಿದ. ಅದು ಅವರ ಮಾತನ್ನ ಸತ್ಯ ಮಾಡಲೋಸ್ಕರ ಅಲ್ವಾ? ಹೀಗಾಗಿ ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅತ್ಯದ್ಭುತ ರೂಪಂ ಉದ್ವಹನ್. ಭಾರಿ ಅದ್ಭುತ ರೂಪ. ಏನು ಅವನ ರೂಪವನ್ನು ಇಲ್ಲಿ ಭಾಗವತ ವರ್ಣನೆ ಮಾಡ್ತದೆ. ಹೇಗಿದ್ದ ಪರಮಾತ್ಮ? ನಾಯಂ ಮೃಗ ವಿಚಿತ್ರಮಃ ಅಹೋ ಕಿಮೇದಂ ಮೃಗೇಂದ್ರ ರೂಪಂ. ಹೇಗಿತ್ತು ಅವನ ರೂಪ? ನರಸಿಂಹದೇವರದು ಅಂದ್ರೆ ಪ್ರತಪ್ತ ಚಾಮೀಕರ ಚಂಡಲೋಚನ. ಚಾಮೀಕರ ಅಂದ್ರೆ ಬಂಗಾರ. ಪ್ರತಪ್ತ ಅಂದ್ರೆ ಕೆಂಡದಲ್ಲಿ ಹಾಕಿದಾಗ ಬಂಗಾರವನ್ನ ಅದೇನು ಕಾದು, ಕೆಂಡ ಅದು ಕಬ್ಬಿಣ ಇದೆ, ಸಾರಿ ಬಂಗಾರ ಕಾದು ಹೋಗಿರ್ತದೆ, ಕೆಂಪಾಗಿರುತ್ತದೆ. ಆ ತರಹ ಇರುವಂತಹ ಕಣ್ಣುಗಳು. ಚಂಡಲೋಚನ ಸ್ಫುರತ್ಫಟ ಕೇಸರ ಜಂಭಿತಾನನ. ಆ ಕೇಸರ, ಆ ಸಿಂಹಕ್ಕೆ ಇರುವಂತಹ ಆ ಮುಖದ ಕೂದಲುಗಳು ಕೇಸರ. ಆಮೇಲೆ ಜುಂಭಿತಾನನ, ಅಗಲವಾಗಿ ತೆಗೆದಂತಹ ಬಾಯಿ ಜುಂಭಿತಾನನ. ಕರಾಳ ದಂಷ್ಟ್ರಂ, ಭಾರಿ ಕ್ರೂರವಾದಂತಹ ಕೋರೆದಾಡೆಗಳು, ಆ ಸಿಂಹದ ಕೋರೆದಾಡೆಗಳು. ಆಮೇಲೆ ಕರವಾದ ಚಂಚಲಂ ಕ್ಷುರಾಂತ ಜಿಹ್ವಂ. ಅದು ಹೇಗೆ ಅಂದ್ರೆ ಚಂಚಲವಾದ ಭಾರಿ ಕ್ಷುರಾಂತ ಖಡ್ಗದ ಮೊನೆ ಹೇಗಿರ್ತದೆ, ಚೂಪಾದಂತಹ ಖಡ್ಗ ಇದ್ದ ಹಾಗೆ ಹೊರಗೆ ಚಾಚಿದಂತಹ ನಾಲಿಗೆ ಪರಮಾತ್ಮನದು. ಕ್ಷುರಾಂತ ಜಿಹ್ವಂ ಭೃಗುಟಿ ಮುಕೋಲ್ಬಣಂ. ಅವನ ಮುಖ ಭೃಗುಟಿ ಅಂದ್ರೆ ಹುಬ್ಬುಗಳನ್ನು ಹಾಕಿದಂತಹ ಮುಖ, ಭಯಾನಕ. ಆ ಸಿಂಹವನ್ನೇ, ಈ ಸಾದಾ ಸಿಂಹವನ್ನೇ ನಾವು ನೋಡಿದ್ರೆ ಭಯ ಆಗ್ತದೆ. ಅಂಥದ್ದು ಇದು ಅದ್ಭುತ ಸಿಂಹ. ಹೀಗಾಗಿ ವ್ಯಾಪ್ತಾಸ್ಯ ನಾಸಂ. ಆಮೇಲೆ ಗಿರಿಕಂಧರ ಅದ್ಭುತ ವ್ಯಾಪ್ತಾಸ್ಯ ನಾಸಂ ಸದ್ವೋರ್ಧ್ವ ಕರ್ಣಂ. ಅವು ಕಿವಿಗಳು. ದಿವಿಸ್ಪೃಶ, ಏನೋ ಸಣ್ಣ ರೂಪ ಅಲ್ಲ, ದೊಡ್ಡ ರೂಪ. ದಿವಿಸ್ಪೃಶ ಕಾಯಂ ಅಂತ ಎಲ್ಲ ಅದ್ಭುತವಾದ ಹೇಳ್ತಾ ಇದ್ದಾರೆ. ತನೂರುಹೈ ವಿಶ್ವ ಹೀಗೆಲ್ಲ ಹೇಳ್ತಾರೆ. ದುರಾಸದಂ ಅಂತಹ ಈ ಅದ್ಭುತ ರೂಪ, ಕ್ರೂರವಾದಂತಹ ಉಗುರುಗಳು. ಏವಂ ವಿಮೃಶ್ಯ ಅಭ್ಯಪತತ್ ಗದಾಯುಧಃ. ಅದನ್ನು ನೋಡಿದ ನರಸಿಂಹದೇವರನ್ನು ನೋಡಿ ಆಗ ಈ ದೈತ್ಯ ದಾನವ ಇವ ಹಿರಣ್ಯಕಶಿಪು ಗದೆಯನ್ನು ಹಿಡಿದು ಅವನ ಜೊತೆಗೆ, ಸಿಂಹದ ಜೊತೆಗೆ, ನರಸಿಂಹದೇವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಗದೆಯನ್ನ ಹಿಡಿದು ಗದಾಯುಧ ನದನ್ ನೃಸಿಂಹಂ ಪ್ರತಿ ದೈತ್ಯ ಕುಂಜರ. ಸಿಂಹ ಮತ್ತು ಆನೆಗಳ ಒಂದು ಯುದ್ಧವನ್ನ ಕಲ್ಪನೆಯನ್ನು ಮಾಡಿಕೊಂಡಾಗ ನರಸಿಂಹದೇವರ ಎದುರಿಗೆ ಈ ದೈತ್ಯ ಆದಂತಹ ಹಿರಣ್ಯಕಶಿಪು ಎಂಬಂತಹ ಆನೆ ಯುದ್ಧ ಮಾಡ್ತಾ ಇದೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಪತಂಗಮೋ ಅಗ್ರವು ಪತಿತಃ ಯಥ. ಪತಂಗಮ ಅಂದ್ರೆ ಚಿಟ್ಟೆ ಹುಳು. ದೀಪ ಅಗ್ನಿಯನ್ನು ನೋಡಿದ ತಕ್ಷಣ ಅದರನ್ನ ಮುತ್ತಲಿಕ್ಕೆ ಬರ್ತದೆ, ಅದಕ್ಕೆ ಮುತ್ತಿಡ್ಲಿಕ್ಕೆ ಬರ್ತದೆ.
ಆ ಅಗ್ನಿಯಲ್ಲಿ ಬಿದ್ದಂತಹ ಚಿಟ್ಟೆ ಹುಳು ಹೇಗೆ ಸುಟ್ಟು ಹೋಗ್ತದೋ ಅದು ಹೇಗೆ ಆ ತರಹ ಆ ನರಸಿಂಹದೇವರ ಹತ್ತಿರ ಅವನು ಬರ್ತಾ ಇದ್ದಾನೆ. ನಸುರಹ ವಿಚಿತ್ರ ಮತದ್ವಿಚಿತ್ರಂ ಖಲು ಸತ್ವಧಾಮನಿ ಇತ್ಯಾದಿಯಾಗಿ ಹೇಳ್ತಾರೆ. ತಂ ವಿಕ್ರಮಂತಂ ಸಗದಂ ಗದಾಧರಃ ಮಹೋರಗಂ ತಾರ್ಕ್ಷಸುತೋ ಯಥಾಗ್ರಹಿ. ಮತ್ತೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ತಾರ್ಕ್ಷಸುತ ಗರುಡ ಹೇಗೆ ದೊಡ್ಡ ಸರ್ಪವನ್ನು ವಿಷ ಸರ್ಪವನ್ನು ಹಿಡಿದೆಳೆಯುತ್ತದೋ ಹಾಗೆ ಅಂತ. ಸೊ ಹೀಗೆ ನಾಲ್ಕು ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾರೆ. ನರಸಿಂಹದೇವರು ಅಗ್ನಿ, ಹಿರಣ್ಯಕಶಿಪು ಒಂದು ಹುಳು ಇದ್ದ ಹಾಗೆ ಅಗ್ನಿಯನ್ನ ಆಕ್ರಮಣ ಮಾಡ್ಲಿಕ್ಕೆ ಹೋಗಿ ಹುಳುವಿನ ಪರಿಸ್ಥಿತಿ ಏನಾಗ್ತದೆ ಹಾಗಾಗಿದೆ ಅಂತ. ಇನ್ನೊಂದು ದೃಷ್ಟಾಂತ ಕೊಟ್ಟರು, ಸಿಂಹದ ಎದುರಿಗೆ ಆ ಆನೆ ಅದು ಹೋರಾಡಿದರೆ ಯಾವುದು ಗೆಲ್ತದೆ? ಸಿಂಹವೇ ಅದರ ಮಂಡೆಯನ್ನೇ ಹೊಡೆದು ಸೀಳಿ ಏನಂತಾರೆ ಆನೆಯನ್ನು ಸಂಹಾರ ಮಾಡ್ತದೆ ಸಿಂಹ ಹಾಗೆ ಅಂತ. ಇನ್ನೊಂದು ದೃಷ್ಟಾಂತ ಕೊಟ್ಟರು, ಇದು ಯಾವುದು ರಾಕ್ಷಸತಃ ಗರುಡ ಹೇಗೆ ಆ ವಿಷ ಸರ್ಪವನ್ನ ಹಿಡಿದು ಅದನ್ನ ಹರಿದು ತಿಂತದೋ ಹಾಗೆ ನರಸಿಂಹದೇವರು ಹಾಗೂ ಹಿರಣ್ಯಕಶಿಪು ಆ ರೀತಿಯಾಗಿ ಹಿರಣ್ಯಕಶಿಪುವನ್ನ ಗದಾಧರನಾದಂತಹ ಹಿರಣ್ಯಕಶಿಪುವನ್ನ ಗದೆಯ ಸಹಿತವಾಗಿ ಎಳೆದು ಅವನನ್ನ ತೆಕ್ಕೆಯಲ್ಲಿ ಸಿಕ್ಕಿಸಿ ವಿಕ್ರೀಡಿತ ಅವನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಹತೌಜಸಃ ಅವನ ಪರಾಕ್ರಮ ಎಲ್ಲ ಹುಡುಗಿ ಹೋಯಿತು. ಎಷ್ಟು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ? ಬೆಂಕಿಯ ಜೊತೆಗೆ ಒಂದು ಹುಳು ಎಷ್ಟು ಯುದ್ಧ ಮಾಡುತ್ತೆ? ಆ ರೀತಿಯಾಗಿ ಎಲ್ಲ ಶಕ್ತಿಯನ್ನ ಕಳೆದುಕೊಂಡು ಅವನ ಸಿಂಹಧ್ವಸ್ತ ಮೃಗೈರಿವ ಹೇಗೆ ಒಂದು ಜಿಂಕೆ ಸಿಂಹದ ಕೈಯಲ್ಲಿ ಸಿಕ್ಕಂತಹ ಜಿಂಕೆಯ ಪರಿಸ್ಥಿತಿ ಏನಾಗಿರ್ತದೋ ಹಾಗೆ ಈ ಹಿರಣ್ಯಕಶಿಪುವಿನ ಪರಿಸ್ಥಿತಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಹಿರಣ್ಯಕಶಿಪು ಅಂತಂದ್ರೆ ನಮ್ಮನ್ನ ತೊಂದರೆಗೊಳಿಸುವಂತಹ ರೋಗದ ಒಂದು ರಿಪ್ರೆಸೆಂಟೇಟಿವ್. ರೋಗ ಅದು ಹಿರಣ್ಯಕಶಿಪು ಅಂತ ಅನ್ಕೊಳ್ಳಿ. ಅಥವಾ ನಮ್ಮನ್ನ ಪೀಡಿಸುವಂತಹ ನಮ್ಮ ಶತ್ರುಗಳು ಹಿರಣ್ಯಕಶಿಪು. ನಮಗೆ ಬಾಧೆ ಪಡಿಸುವಂತಹ ಏನೇ ಮಾನಸಿಕವಾದ ಚಿಂತೆ ಇರಬಹುದು, ಅದು ಒಂದು ಹಿರಣ್ಯಕಶಿಪುವೇ ಅಲ್ವಾ? ಆದ್ದರಿಂದ ಈಗ ನಾವು ನರಸಿಂಹದೇವರನ್ನು ಉಪಾಸನೆ ಮಾಡಿದರೆ ಆ ನರಸಿಂಹದೇವರ ಆ ಒಂದು ವಿಶಿಷ್ಟವಾದ ಬಲ ಶಕ್ತಿಯಿಂದ ಆ ಎಲ್ಲ ಹಿರಣ್ಯಕಶಿಪುವಿನಂತೆ ಇರುವಂತಹ ರೋಗಗಳು ಅಥವಾ ಶತ್ರು ಪೀಡೆ, ಬಾಧೆ, ಚಿಂತೆಗಳು, ಸಮಾಧಾನಗಳು ಅವೆಲ್ಲವೂ ಕೂಡ ಹೇಗೆ ಹಿರಣ್ಯಕಶಿಪು ನರಸಿಂಹದೇವರಿಂದ ಸಂಹೃತನಾದ ಆ ತರಹ ಎಲ್ಲವೂ ನಾಶ ಆಗ್ತದೆ ನರಸಿಂಹದೇವರ ಉಪಾಸನೆಯಿಂದ. ಆ ಗದೆಯಿಂದ ಸಹಿತವಾಗಿ ಅವನನ್ನ ಸೆಳೆದು ಅವನನ್ನ ಅಟ್ಟಹಾಸ ಮಾಡಿ ಅವನನ್ನ ನೆಲಕ್ಕೆ ಅಪ್ಪಳಿಸಿ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಎಳೆದುಕೊಂಡು ಹೋಗಿ ಬಾಯಿ ಆ ಹಸ್ತಿಲದ ಮೇಲೆ ಕೂತು ದದಾನ ಲೀಲಯಾನ ಕೈಹಿ, ಲೀಲೆಯಿಂದ, ಬಹಳ ಕಷ್ಟ ಏನಿಲ್ಲ, ಲೀಲೆಯಿಂದ ಅವನ ಉದರವನ್ನ ಬಗೆತಾ ಇದ್ದಾರೆ. ನಖೈಹಿ ಯಥಾ ಅಹಿಂ ಗರುಡೋ ಮಹಾವಿಷಂ ಸರಂಭದಂಷ್ಟ್ರ ದುಷ್ಪ್ರೇಕ್ಷ ಕರಾಲ ಲೋಚನೋ ವ್ಯಾತ್ಯಾನಾಂತಂ ವಿರಿಹಂ ಸ್ವಜಿಹ್ವಯ. ಆ ಹರಿದಾಗ ಆ ರಕ್ತ ಚಿಮ್ಮಿದೆ. ಆ ಹಿರಣ್ಯಕಶಿಪುವಿನ ಆ ದೇಹದಿಂದ ಸಿಡಿದಂತಹ ರಕ್ತ ಅವನ ಕೇಸರಿಗಳಿಗೆಲ್ಲ ಇದು ಅಂಟಿದೆ. ಅಂತಹ ಭಯಾನಕ, ಮೊದಲೇ ಭಯಾನಕ, ಇನ್ನಿಷ್ಟು ಭಯ ಕಾಣಿಸುವಂತೆ ಕಾಣಿಸ್ತಾ ಇದ್ದಾರೆ ಪರಮಾತ್ಮ. ಅವನ ಆ ಒಂದು ರೂಪ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಂಬೋದಯ ಶ್ವಾಸಹತಃ, ಅವನ ಆ ರೂಪ, ಉಗ್ರವಾದ ರೂಪದ ಶ್ವಾಸೋಚ್ಛ್ವಾಸ ಇದೆಯಲ್ಲ, ಅದರಿಂದ ಸಪ್ತ ಸಾಗರಗಳು ಕುದಿದು ಉಕ್ಕಿ ಚಲುತ್ತಾ ಇವೆ. ಅಂಬೋದಯ ಶ್ವಾಸಹತಃ. ಆಮೇಲೆ ದಿಗಿಭಾಹ ಜಹುರ್ದಿಶಃ ನಿರ್ಹಾದ ಭೀತಾಹ ದಿಗಿಭಾಹ, ದಿಗ್ಗಜಗಳು ನರಸಿಂಹದೇವರ ಗರ್ಜನೆಯಿಂದ ಓಡಿ ಹೋಗ್ತಾ ಇವೆ. ಶೈಲಾಹ ಸಮತ್ಪೇತು ಅಪುಷ್ಯ ರಂಹಸ ತತ್ತೇಜಸ ಖಂ ಕಕುಭೋನ ರೇಜಿರೆ. ಯಾವ ಆ ಪರಮಾತ್ಮನ ತೇಜಸ್ಸಿನಿಂದ, ಬೆಳಕಿನಿಂದ ಆ ಉಳಿದ ಎಲ್ಲ ತೇಜೋಮಯವಾದ ಸೂರ್ಯ ಮೊದಲಾದಂತಹ ಎಲ್ಲ ಪ್ರಕಾಶಕ ವಸ್ತುಗಳು ಅವುಗಳು ತಮ್ಮ ಪ್ರಕಾಶವನ್ನೇ ಕಳ್ಕೊಂಡು ಹೋಗಿವೆ. ಹೇಗೆ ಅಂದ್ರೆ ಹಗಲು ಹಚ್ಚಿದ ನಂದಾದೀಪ ಇದ್ದ ಹಾಗೆ. ಸೂರ್ಯನ ಮುಂದೆ ಹಚ್ಚಿ ಇಟ್ಟಂತಹ ದೀಪ ಅದೇ ಬೆಳಕಿಕೊಳ್ಳಿಕ್ಕೆ ಸಾಧ್ಯ. ಹಾಗೆ ನರಸಿಂಹದೇವರ ಪ್ರಕಾಶದ ಮುಂದೆ ಈ ಯಾವ ಸೂರ್ಯನ ಪ್ರಕಾಶವೂ ಎಲ್ಲ ಡಲ್ ಆಗಿದೆ. ಅಂತಹ
ನರಸಿಂಹದೇವರ ಪ್ರಕಾಶ. ಹೀಗೆ ಅವನ ಪ್ರಕಾಶ ಇರಬಹುದು, ಅವನ ಕೇಸರಗಳಿರಬಹುದು, ಅಂಬೋಧಿಗಳನ್ನೆಲ್ಲ ಇಡೀ ಸಮಸ್ತ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತಹ ಚಿತ್ರವಾದಂತಹ ರೂಪ. ಆ ರೂಪ ಅಂತಹ ರೂಪ ಪ್ರಕಟವಾಗಿದೆ. ಆ ನರಸಿಂಹದೇವರು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾರೆ. ಎಲ್ಲ ದೇವಾದಿ ದೇವತೆಗಳು ಮತ್ತೆ ಪುಷ್ಪ ವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸುರಾನಕ ಬಂಧುಮಯಶ್ಚ ಜಗ್ಗೇ ಗಂಧರ್ವ ಮುಖ್ಯ ನನತರು ಜಗುಹು ಸ್ತ್ರೀಯ. ಎಲ್ಲ ದೇವಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು, ರುದ್ರದೇವರು, ಇಂದ್ರರು, ಎಲ್ಲ ಋಷಿಗಳು, ಪಿತೃಗಳು, ಸಿದ್ಧರು, ವಿದ್ಯಾಧರರು, ಎಲ್ಲ ಸರ್ಪಗಣ, ಮನುಗಳು, ಪ್ರಜಾಪತಿಗಳು, ಗಂಧರ್ವರು, ಚಾರಣರು, ಯಕ್ಷರು, ಕಿಂಪುರುಷರು ಎಲ್ಲರೂ ಕೂಡ, ವಿಷ್ಣು ಪಾರ್ಷದರು, ಸಮಸ್ತ ಎಲ್ಲರೂ ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರನ್ನ ಸ್ತೋತ್ರ ಮಾಡಿ ಶಾಂತಗೊಳಿಸಬೇಕು ಅಂತ. ಅದನ್ನ ನಮ್ಮ ದಾಸರು ಅನೇಕ ತಮ್ಮ ದಾಸರ ಪದಗಳಲ್ಲಿ ಆ ನರಸಿಂಹದೇವರ ವರ್ಣನೆಯನ್ನು ಮಾಡಿದ್ದಾರೆ. ಏನ ಆ ರೂಪ ಇದೆಲ್ಲ ಹೇಳಿದ ಹಾಗೆ ಹೇಳ್ತಾರೆ. ಪ್ರಹ್ಲಾದ ವರದ ಅಹೋಬಲ ನರಸಿಂಹ ಮಹಾರಾದಿ ದೇವಾನವೋ. ಪ್ರಹ್ಲಾದ ವರದ ಅಹೋಬಲ ನರಸಿಂಹ ಮಹಾರಾದಿ ದೇವಾನವೋ. ತರಣಿಗುಬ್ಬಸವಾಗಿ ತಾರಾಪಥವು ನಡುಗೆ ಸುರರು ಕಂಗೆಟ್ಟೋಡೆ ನಭವ ಬಿಟ್ಟು ತರುಗಿರಿಗಳಲ್ಲಾಣೆ ಶರಭಿಗಳು ಕುದಿದುಕ್ಕೆ ಉರಿಯರುಗೊಳುತ್ತ ಉದ್ಭವಿಸಿದೆಯೋ ನರಸಿಂಹ ಮಹಾದಾದಿ ದೇವ ನವೋ ನವೋ ನವೋ. ಸಿಡಿಲಂತೆ ಗರ್ಜಿಸುತ್ತ ಕುಣಿಯ ನಾಲಗೆ ಚಾಚಿ ಅಡಿಗಡಿಗೆ ಹುಂಕರಿಸಿ ಕಡು ಕೋಪದಿಂದ ಮುಡಿ ಬಿಡಿದು ರಕ್ಕಸರ ಕೆಳಗಿನ ಕದಿಂಗತ್ತಿ ಬಿಡಮೊದಲ ಬಗೆದ ಕಡುಗರಿಯಾರ ಸಿಂಹ ಮಹದಾದಿ ದೇವ ನಮೋ ನಮೋ ನಮೋ. ಸರಸಿಜೋದ್ಭವ ಹರ ಪುರಂದರಾದಿ ಸಮಸ್ತ ಸುರರು ಅಂಬರದಿ ಹೂಮಳೆಯದರೆ ಸಿರಿ ಸಹಿತ ಕರುಣಾದ್ರಿಯಲಿ ನಿಂತು ಭಕ್ತರ ಕರುಣಿಸಿ ಕೊರೆವ ಪುರಂದರ ವಿಠಲ ನರಸಿಂಹ ಮಹಾದಾದಿ ದೇವ ನಮೋ. ಇದು ಪುರಂದರದಾಸ ಅಂತಾರೆ. ವಿಜಯದಾಸರು ಅಂತಾರೆ, ವೀರಸಿಂಹವೇ ನಾರಸಿಂಹನೇ ದಯಾಪಾಲ ದಯಾಪಾಲಾವಾರ. ಅವರಂತಾರೆ, ಗುಡುಗೂಡಿ ಸುತಗೋಡಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ ಚೀರಿ ಬೊಬ್ಬಿಡುತ್ತಲೀ ಲಂಘಿಸಿ ಹಿಡಿದು ರಕ್ಕಸನ್ನ ಕೆಳಗಿ ಮರುಗಿ ತುಡುಕಿ ತೊಡೆಯ ಬೇರಿಸಿ ಹೇರೊಡಲ ಕೂರುಗುರಿಂದ ಪಡುವ ತಡಿಯ ದರಡಿಯ ನೋಡಿ ಕಡುಕೋಪದಲ್ಲಿ ಸದೆ ಬಡಿದು ರಕ್ಕಸನ ಕೆಳಗಿ ಹಿಡಿದ ನೋಡಲು ಪಾರಾಡಡಿಯಲ್ಲಿ ಧರಿಸಿದ ಕಡುಗಲಿ ಭೂಭುವ ವಿಜಯ ವಿಠಲ ಪಾಲ್ಗಳೊಡೆಯ ಶರಣರ ಒಡಲೆ ಬಿಡಲೊಡನೆ. ಉರಿ ಮುಸುಕೆ ಚತುರ್ದಶ ಧರಣಿ ತಲ್ಲಣಿಸಲು ಪರಮೇಶ್ವರ ಸುರರು ಸಿರಿ ದೇವಿಗೆ ಮೊರೆ ಇಡಲು ಕರುಣದಿಂದ ನೀ ತನ್ನ ಶರಣನ ಸಹಿತ ನಿನ್ನ ಚರಣಕ್ಕೆ ಎರಗಲು ಪರಮ ಶಾಂತನಾಗಿ ಹರಗಿದೆ ದಯವನ್ನು ಸುರರು ಕುಸುಮ ವರ್ಷ ಧರೆಯಲು ದೇವಿ ವಾದ್ಯವೇನೆ ಮುತ್ತ ನೀರು ತೀರೆಯಲು ಪರಿಪರಿವಾರ ವಿಸ್ತಾರದಿಂದ ಕೈಗೊಳ್ಳುತ್ತ ಮೆರೆದು ಸುರರು ಪತ್ರ ಹರಿಸಿ ಬಾಲಕನ ಕಾಯ್ದ ಪರದೈವ ಗಂಭೀರಾತ್ಮ ವಿಜಯ ವಿಠಲ ನಿಮ್ಮ ಚರಿತೆ ದುಷ್ಟರಿಗೆ ಭೀಕರವೋ ಸಜ್ಜನ ಪಾಲ. ಜಗನ್ನಾಥದಾಸ ಅಂತಾರೆ, ರುದ್ರಾಂತರ್ಗತ ನಾರಸಿಂಹ ಪಾಗಿ ಭದ್ರಮೂರ್ತಿ ನಿರ್ಗತಾಂಧ ಹೃದ್ರೋಗ ಕಳೆದು ಜ್ಞಾನಾಗ ಸ್ವಾಂತರ ಮಾಡು ಭದ್ರ ಸಾಮಗನ ಸಮುದ್ರ
ದಾಟಿಸು ಬೇಗ ರುದ್ರಾಂತರ್ಗತ ನಾರಸಿಂಹ. ಹೇಮಕಶಿಪು ತನ್ನ ಶಿಶು ಅಲ್ಲ ಹೇಮಕಶಿಪು ತನ್ನ ಸುತನ ಅಂತ ಇಲ್ಲ, ಬಹಳ ಸುಂದರ ಇದೆ. ವ್ಯೋಮ ಅಂಬುದಿ ಪರ್ವತದಳು ಉಳುಗಿ ಶ್ರೀ ಮನೋಹರನೇ ಆ ಬಾಲಕನ್ನ, ಆ ಪರಮಾತ್ಮ ಆ ಬಾಲಕರನ್ನ ಸಂರಕ್ಷಣೆ ಮಾಡಿದ ಅಂತ ಆ ಒಂದು ಅದನ್ನು ಹೇಳ್ತಾರೆ. ಇದು ಜಗನ್ನಾಥದಾಸರು, ಕನಕದಾಸರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಕಂಡೇನ ತಂಡ ತಂಡದ ಹಿಂಡು ದೈವ ಪ್ರಚಂಡ ದಂಡ ದಂಡ ಕಂಡೇನ ನರಸಿಂಹನ ಉರದೋಳ ಪಣಿಸಿ ಅರಿಬಸಿರ ಸರಸರನೆ ಸೀಳಿ ಪರಿಪರಿಯಲಿ ಚರ್ಮ ಎಳೆ ಎಳೆದು ಎಲಬೂನರ ನರಗಳನ್ನು ತೆಗೆದು ನಿರ್ಗಣಿತ ಶೋಣಿತ ಸುರಿಯೇ ಹರಿಹರಿದು ಕರಳುಗಳ ಕೊರಕೊರಳೋಳಿಟ್ಟನ ಕಂಡೇನ ತಂಡ ತಂಡದ ಹಿಂಡು ದೈವ ಪ್ರಚಂಡ ವಿಕುಗಂಡ ಉದ್ದಂಡ ನರಸಿಂಹನ ಕಂಡೇನ ನರಸಿಂಹನ. ಆ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಉದರವನ್ನು ಬಗೆದು ಕರುಳಿನ ಮಾಲೆಯನ್ನೇ ಹಾಕೊಂಡಿದ್ದಾರೆ. ರಕ್ತ ಸಿಕ್ತವಾದಂತಹ ಆ ಮುಖ, ಅದನ್ನ ಎಲ್ಲರೂ ಸ್ತೋತ್ರ ಮಾಡಿದರೂ ಕೂಡ ಆ ಪರಮಾತ್ಮ ಶಾಂತನಾಗ್ತಾ ಇಲ್ಲ. ಅವರ ಕ್ರೋಧ ಇದು ಗುಣಾತ್ಮಕ, ಚಿನ್ಮಯವಾದ, ಅದು ತ್ರಿಗುಣಾತೀತವಾದಂತಹ ಕೋಪ. ಅದು ನಮ್ಮಂತಹ ಸಾಮಾನ್ಯ ಜನರಿಗೆ ಬರುವಂತಹ ಈ ಕ್ಷುದ್ರವಾದ ಕೋಪ ಅಲ್ಲ, ಮನೋವಿಕಾರ ರೂಪವಾದ ಕ್ರೋಧ ಅಲ್ಲ. ಪರಮಾತ್ಮನ ಕ್ರೋಧ ಅದು ಕ್ಷಮಾತ್ಮಕವಾದಂತಹದ್ದು. ಆ ಕ್ರೋಧ ಯಾಕೆ ಅಂದ್ರೆ ದುರ್ಜನರಿಗೆ ಭೀತಿಯನ್ನು ಹುಟ್ಟಿಸುವಂತಹ ಕ್ರೋಧ, ದುಷ್ಟರಿಗೆ, ದೈತ್ಯರಿಗೆ, ಲೋಕಕಂಟಕರಿಗೆ ಭೀತಿಯನ್ನು ಹುಟ್ಟಿಸುವಂತಹ ಕ್ರೋಧ. ಅದನ್ನ ಆ ಕ್ರೋಧ ಎಲ್ಲ ಸಜ್ಜನರಿಗೆ ಅನುಗ್ರಹ ರೂಪವಾದಂತಹದ್ದು ಅಂತ. ಅಂತಹ ಸಂದರ್ಭದಲ್ಲಿ ಪ್ರಹ್ಲಾದರಾಜರಿಗೆ ಎಲ್ಲ ಏವಂ ಸುರಾದಯ ಸರ್ವೇ ಬ್ರಹ್ಮೇಂದ್ರ ಪುರಸ್ಸರಾಹ ನ ಉಪೇತು ಅಶಕನ್ ಮನ್ಯು ಸಂಗ್ರಹಂ ದುರಾಸನಂ. ಹರಿ ಮನ್ಯು ಸಂಗ್ರಹ ಅಂದ್ರೆ ಕ್ರೋಧಾತ್ಮಕವಾಗಿ ಕೂತಿದ್ದಾರೆ ಪರಮಾತ್ಮ. ಕ್ರೋಧ ರೂಪ, ಹರಿ ಉಗ್ರ ರೂಪ. ಕರಾವರ ಉಷ್ಣ ಕರವಾಲ ಚಂಚಲಂ ಕ್ಷುರಂ ತಜೀಫಂ ಭ್ರುಗುಟೀಂ ಕೋಲ್ಬಣಂ, ಆ ಕ್ರೂರವಾದ ಉಗುರು. ಆಗ ಪ್ರಹ್ಲಾದಂ ಪ್ರೇಷಯಾಮಾಸ, ಯಾವ ದೇವತೆಗಳು ಹತ್ತಿರ ಹೋಗ್ಲಿಕ್ಕೆ ಭಯಪಟ್ಟಂತೆ ನಾಟಕ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಲಕ್ಷ್ಮೀದೇವಿಯೂ ಕೂಡ ಅದ್ಭುತವಾದ ಈ ರೂಪ, ಅದನ್ನ ಅದೃಷ್ಟಾಶ್ರುತ ಪೂರ್ವತ್ವಾತ್ತು ಸಾ ನ ಉಪೇಯಾಯ ಶಂಕಿತ. ಅದನ್ನ ನಾನು ಹಿಂದೆ ಎಂದೂ ನೋಡಿಲ್ಲ ಅಂತ ಹೀಗೆ ಅರ್ಥ ಬರ್ತದೆ. ಎಂದೂ ನೋಡದೇ ಇದ್ದ ರೂಪ ಲಕ್ಷ್ಮೀದೇವಿ ನೋಡದೇ ಇರುವ ರೂಪ ಇಲ್ಲ. ಆದ್ರಿಂದ ಅದಕ್ಕೆ ಅರ್ಥವನ್ನ ಶ್ರೀಮದಾಚಾರ್ಯರು ಬೇರೆ ರೀತಿಯಿಂದ ಮಾಡ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜರಿಗೆ ಆ ಕೀರ್ತಿಯನ್ನು ಕೊಡಬೇಕಾಗಿತ್ತು. ಪರಮಾತ್ಮನಿಗೆ ಪ್ರಹ್ಲಾದರಾಜರಿಗೆ ಕೀರ್ತಿ ಕೊಡಬೇಕು. ಬ್ರಹ್ಮಾದಿಗಳೆಲ್ಲರೂ ಇದ್ರೂ ಕೂಡ ಆ ಪ್ರಹ್ಲಾದರಾಜರ ಪುಣ್ಯದ ಪರಿಪಾಕ ಆ ಸಂದರ್ಭದಲ್ಲಿ ಭಗವಂತನ ಸಂಕಲ್ಪ ಏನು ಅಂದ್ರೆ ಇವನು ಸ್ತೋತ್ರ ಮಾಡಬೇಕು, ಆವಾಗ ನಾನು ಶಾಂತನಾಗ್ತೇನೆ ಅಂತ. ಆ ನಿಟ್ಟಿನಲ್ಲಿ ಲಕ್ಷ್ಮೀದೇವಿಯೂ ಕೂಡ ಪರಮಾತ್ಮನ ಸಂಕಲ್ಪದಂತೆ ಹಿಂದೆ ಸರಿದಿದ್ದಾಳೆ. ಆಗ ಬ್ರಹ್ಮದೇವರಂತಾರೆ, ನೋಡಪ್ಪ ನೀನು ಕರೆದಿ ಅಂತ ಬಂದಿದ್ದಾನೆ, ಹೀಗಾಗಿ ನೀನೇ ಹೋಗಿ ಶಾಂತ ಮಾಡು. ಪ್ರಹ್ಲಾದನ ಪ್ರೇಷಯಾಮಾಸ ಬ್ರಹ್ಮ ಅವಸ್ಥಿತವಂತಿಕೆ. ತಾತ ಏ ಮಗುವೇ, ತಾತ ಅಂದ್ರೆ ಅಜ್ಜ ಅಂತ ಅರ್ಥ ಅಲ್ಲ, ತಾತ ಅಂತಂದ್ರೆ ಮಗು ಅಂತ ಅರ್ಥ. ಅದರಿಂದ ಪ್ರಶಮಯಾಯ ಉಪೇಹಿ ಸ್ವಪಿತ್ರೆ ಕುಪಿತ ಪ್ರಭು. ನಿನ್ನ ತಂದೆಯ ಮೇಲೆ ಕೋಪಗೊಂಡಂತಹ ದುಷ್ಟನಾದಂತಹ ನಿನ್ನ ತಂದೆಯ ದುಷ್ಟತನಕ್ಕೆ ಕುಪಿತನಾಗಿ ಬಂದಂತಹ ಈ ಪ್ರಭು ಸಮರ್ಥನಾದ ದೊರೆಯನ್ನ ನೀನು ಏನ್ ಮಾಡು, ಪ್ರಶಮಾಯ ಉಪೇಹಿ, ಅವನ್ನ ಶಾಂತಗೊಳಿಸುವುದಕ್ಕಾಗಿ ಹತ್ತಿರ ಹೋಗು ಅಂತ ಹೇಳಿದಾಗ
ಓಡಿ ಬರ್ತಾ ಇದ್ದಾರೆ. ಆ ಉಪೇತ್ಯ ಭೂಮಿ ಕಾಯೇನ ನಾಮ ವಿಧತಾಂಜಲಿ. ಬಂದವರೇ ಪ್ರಹ್ಲಾದರಾಜರು ಆ ನರಸಿಂಹದೇವರಿಗೆ ಆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾ ಇದ್ದಾರೆ. ವಿಧೃತಾಂಜಲಿ, ಕೈ ಮುಗಿದು ನಿಂತಿದ್ದಾರೆ. ಮಹಾಭಾಗವತಃ ಅರ್ಭಕ, ಇಂಥ ಭಾಗ್ಯ. ಚಿನ್ನ ಕರೆಯನ್ನು ಘನ್ನ ಮಹಿಮನು ಉನ್ನತದ ರೂಪಿನಲ್ಲಿ ಬಂದ ಅಂತಂತಾರೆ ವಿಜಯದಾಸರ. ಹಾಗೆ ಆ ನಾವು ಚಿತ್ರಣವನ್ನು ಮಾಡ್ಕೋಬೇಕು. ಪ್ರಕಟರಾದಂತಹ ನರಸಿಂಹದೇವರು ಅಲ್ಲಿ ಆ ದುರುಳನನ್ನ ಸಂಹಾರ ಮಾಡಿದ್ದಾರೆ. ಲೋಕಕ್ಕೆಲ್ಲ ಪರಮ ಮಂಗಲವನ್ನು ಉಂಟು ಮಾಡಿದ್ದಾರೆ. ಈಗ ಕಾಯ್ತಾ ಇದ್ದಾರೆ ಪ್ರಹ್ಲಾದರಾಜನ ಸ್ತೋತ್ರ. ಅದಕ್ಕಾಗಿ ಕಾಯ್ತಾ ಇರುವಂತಹ ನರಸಿಂಹದೇವರು ಫಿಟ್ಟಿನ ರೂಪದಲ್ಲಿ ಇರುವಂತಹ ಅವರ ಆ ಪಾದದ ಮೂಲದಲ್ಲಿ ಬಿದ್ದಿದ್ದಾರೆ. ಪ್ರಹ್ಲಾದರಾಜರು ಪಾದ ಮೂಲದಲ್ಲಿ ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಹೇಳ್ತಾರೆ ಉತ್ಥಾಪ್ಯ. ನೋಡಿ ಏನು ಅದ್ಭುತ, ಪರಮಾತ್ಮನೇ ಅವರನ್ನು ಎತ್ತುತ್ತಾ ಇದ್ದಾರೆ. ಆ ಪ್ರಹ್ಲಾದರಾಜರನ್ನ ಎತ್ತುತ್ತಾ ಇದ್ದಾರೆ. ದೇವಃ ಕೃಪಯ ಪರಿಪೃತ. ಆ ಪ್ರಹ್ಲಾದರಾಜನ ಮೇಲೆ ಕರುಣಾಪೂರ್ಣ ದೃಷ್ಟಿಯನ್ನ ಹರಿಸಿ ಆ ಅರ್ಭಕನನ್ನ ಮಗುವನ್ನ ಸ್ವಪಾದ ಮೂಲೆ ಪತಿತಂ ತಮರ್ಭಕಂ, ತನ್ನ ಪಾದದ ಅಡಿಯಲ್ಲಿ ಬಿದ್ದಂತಹ ಅರ್ಭಕನಾದಂತಹ ಮಗುವನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇಂತಹ ಭಾಗ್ಯ. ನರಸಿಂಹದೇವರ ಕೃಪಾ ದೃಷ್ಟಿ ಆ ಪ್ರಹ್ಲಾದರಾಜನ ಮೇಲೆ ಬೀಳ್ತಾ ಇದೆ. ಅಂತಹ ಸಂದರ್ಭ ಕೃಪಯಾ ಪರಿಪ್ಲುತ, ಆ ಕೃಪೆಯ ಆ ಒಂದು ಕೃಪಾ ರಸದಿಂದ ತೊಯ್ದು ಹೋಗಿದ್ದಾರೆ ಪ್ರಹ್ಲಾದರಾಜರು. ಉತ್ಥಾಪ್ಯ ತತ್ಶೀರ್ಷ್ಣ್ಯದಧಾಕರಾಂಬುಜಂ, ಅವರನ್ನ ಆ ಬಾಲಕರನ್ನ ಎತ್ತಿ ಅವನ ತಲೆ ಮೇಲೆ ಕೈ ಇಡ್ತಾ ಇದ್ದಾರೆ ಪ್ರಹ್ಲಾದರಾಜರು. ಇಂಥ ಭಾಗ್ಯ. ಆ ನರಸಿಂಹದೇವರ ಕರಸ್ಪರ್ಶ ಅವರಿಗಾಗಿದೆ. ತಮ್ಮ ಆ ಕರಾಂಬುಜಂ, ಆ ಕರಕಮಲವನ್ನ ಪರಮಾತ್ಮ ಅವನ ತಲೆ ಮೇಲೆ ಇಟ್ಟು ಅವನನ್ನ ಅಭಯವನ್ನು ಕೊಡ್ತಾ ಇದ್ದಾರೆ. ಸತತ್ ಕರಸ್ಪರ್ಶ ಧೃತ ಅಖಿಲಾಶುಭ. ನೋಡಿ, ಅವರ ಎಲ್ಲ ಅಶುಭಗಳು ಕೂಡ ನಾಶ ಆಗಿ ಹೋಗಿವೆ. ಕರಸ್ಪರ್ಶದ ಬಲದಿಂದ ಪ್ರಹ್ಲಾದರಾಜರ ಏನೇನು ಅವರ ಪೂರ್ವ ಜನ್ಮದ ಏನೇನು ಅಶುಭ ಇತ್ತು ಎಲ್ಲವೂ ಕೂಡ ಪರಿಹಾರ ಆಗಿದೆ. ಸಪದ್ಯ ಅಭಿವ್ಯಕ್ತ ಪರಾತ್ಮ ದರ್ಶನ, ಪರಮಾತ್ಮನ ದರ್ಶನವಾಗಿದೆ. ತತ್ಪಾದ ಪದ್ಮಂ ಹೃದಯ ನಿವೃತ್ತ, ಆಗ ವಿಶೇಷ ಭಕ್ತಿ ಉಂಟಾಗಿದೆ. ಎಲ್ಲ ಅಶುಭ ಅಮಂಗಲ ಎಲ್ಲ ಮನೋಮಲ ಎಲ್ಲ ನಾಶ ಆದ ಮೇಲೆ ವಿಶೇಷವಾಗಿ ಆಗ ಪರಮಾತ್ಮನಲ್ಲಿ ಭಕ್ತಿ ಇನ್ನೂ ಹೆಚ್ಚಾಗ್ತದೆ. ಆ ರೀತಿಯಾಗಿ ದೃಶ್ಯ ತನು ಆ ಕರಸ್ಪರ್ಶ ಆದ ತಕ್ಷಣ ರೋಮಾಂಚವಾಗಿದೆ. ಏನು ವೈಬ್ರೇಷನ್ ಇರಬೇಕು. ಸಾಕ್ಷಾತ್ ಚಿನ್ಮಯನಾದ ಪರಮಾತ್ಮನ ಸ್ಪರ್ಶ ಆದಾಗ ಆ ದೇಹದಲ್ಲಿ ಇದೆಲ್ಲ ವ್ಯತ್ಯಾಸ ಆಗಿದೆ. ಆನಂದಾಶ್ರುಗಳು ಹರಿತಾ ಇವೆ. ತುಂಗ ಹೃದಶ್ರು ರೋಚನ. ಏನಾದರ ಅನುಭವ ಇರಬೇಕು ಪ್ರಹ್ಲಾದರಾಜರು. ನಮ್ಗೆ ಯಾರೋ ಸ್ವಾಮಿಗಳು ದೂರಿಂದ ಇಷ್ಟು ಕೈ ಮಾಡಿದ್ರೆ ಸಾಕು, ನಮ್ಗೆ ರೋಮಾಂಚ ಆಗ್ತದೆ, ಕಣ್ಣಲ್ಲಿ ನೀರು ಬರ್ತದೆ, ಧನ್ಯತಾ ಭಾವ ಉಂಟಾಗ್ತದೆ. ದೂರದಿಂದಲೇ ನೋಡಿ ಚೆನ್ನಾಗಿದ್ದೀನಪ್ಪ ಅಂತ ಕೈ ಮಾಡಿದ್ರೆ ಸಾಕು, ಒಂಥರ ವೈಬ್ರೇಷನ್ ಆಗ್ತದೆ. ಅಂತಹದ್ದು ಆ ಬಾಲಕರನ್ನ ಕೂಡಿಸಿಕೊಂಡು ತೊಡೆ ಮೇಲೆ ಕೈ ಇಡ್ತಾರೆ. ಕಣ್ಣಿನಿಂದ ಕೃಪಾ ದೃಷ್ಟಿಯಿಂದ ನೋಡಿ ಅನುಗ್ರಹ ಮಾಡ್ತಾರೆ ನರಸಿಂಹದೇವರು. ಅಂದ್ರೆ ಏನಾಗಿರ್ಲಿಕ್ಕಿಲ್ಲ ಪ್ರಹ್ಲಾದರಾಜರಿಗೆ. ಕಣ್ಣಲ್ಲಿ ಆನಂದಾಶ್ರಗಳು, ಪ್ರೇಮ ಗದ್ಗದಯ ವಾಚ ನಿವೃತ್ತ, ಆನಂದ ಆಗಿದೆ, ಆನಂದವಾಗಿದೆ ಆ ಪರಮಾತ್ಮನ ದರ್ಶನದಿಂದ. ಅಸ್ತೌಷಿ ಹರಿಮೇಕಾಗ್ರ ಮನಸ, ಏಕಾಗ್ರ ಮನಸ್ಸಿನಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸುಸಮಾಹಿತ ಪ್ರೇಮ ಗದ್ಗದಯ ವಾಚ ತನ್ಯಸ್ತ ಹೃದಯೇಕ್ಷಣ, ಅವರಲ್ಲಿಯೇ ತನ್ನ ಕಣ್ಣು ಮತ್ತು ಹೃದಯವನ್ನ ಪರಮಾತ್ಮನ ಸ್ವರೂಪ ಆ ನರಸಿಂಹದೇವರ ಆ ಮೂರ್ತಿಯಲ್ಲಿ ನೆಲೆಗೊಳಿಸಿ ಭಕ್ತಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆ ಸ್ತೋತ್ರ ಏನು ಅನ್ನೋದನ್ನ ನಾಳೆ ದಿವಸ ಕೇಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಪರಮಸ್ತು ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮಹೃತ ಪೂಜಾ ತತ್ಪ್ರಸಾದೇನ ನಮ್ಯಥಾ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಅಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಸ್ತದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ಮಹದೇವಂ ದೇವತಾ